ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ರಿಷ್ಕೇಶ್ ಬೃಂಗ ಏರ್ ಆಯಿಲ್ ಮತ್ತು ಅರ್ಬಲ್ ಶಾಂಪೂ ಅರ್ಪಿಸುವ ಒಗ್ಗರಣೆ ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುರಳಿ ಅವರೇ, ಯಾರನ್ನ ಕರೆಸ್ತಾ ಇದ್ದೀರಾ? ಸೋಮವಾರ ದಿನ ಮಾಮೂಲಿ ಗೊತ್ತಿರೋ ಹಾಗೆ ನಮ್ಮ ಅಯ್ಯಂಗಾರರು ಬರ್ತಾ ಇದ್ದಾರೆ. RR ಕ್ಯಾಟ್ರಸ್ನ ರಂಗನಾಥ್ ಅವ್ರನ್ನ ಕರೆಸಿ ಒಳ್ಳೆ ಅಯ್ಯಂಗಾರ್ ಸ್ಪೆಷಲ್ ನ ಮಾಡಿ ತೋರಿಸ್ತಾ ಇದೀವಿ. ಅಯ್ಯಂಗಾರರು ರೆಡಿ ಆಗಿ ಬಂದಿದ್ದಾರೆ. ಅಯ್ಯಂಗಾರೇ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಅಯ್ಯಂಗಾರರು ಬಂದ್ರು ಅಂದ್ರೆ ಅಯ್ಯಂಗಾರ್ ಸ್ಪೆಷಲ್ ಫುಡ್ ರೆಡಿ ಆಯ್ತು ಅಂತ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಾ ಇವತ್ತು ಅಯ್ಯಂಗಾರರು? ಇವತ್ತು ಬಾಳೆ ದಿಂಡಿನ ತೈರು ಪಚ್ಚಡಿ. ಬಾಳೆ ದಿಂಡಿನ ತೈರ್ ಪಚ್ಚಡಿ ಏನಕ್ಕೆ ತಿನ್ನೋದು? ಇದು ಅನ್ನೇ ಕಲ್ಸ್ಕೋಬಹುದು. ಆಮೇಲೆ ವಿಶೇಷ ದಿವಸಗಳಲ್ಲಿ ಶ್ರಾದ್ದ ಅಂತ ದಿವಸದಲ್ಲಿ ತೈರು ಪಚ್ಚಡಿ ಮಾಡ್ತಾರೆ. ಖಂಡಿತ ಸರ್. ಆಮೇಲೆ ಪಲಾವು ಆ ಥರ ಏನಾರ ಮಾಡಿದ್ರೆ ನೀವು ಪಚ್ಚಡಿಯಾಗಿ ಅದನ್ನು ಯೂಸ್ ಮಾಡ್ಬೋದು. ನೋಡಿ, ಟ್ರೈ ಮಾಡಿ ಸರ್ ಒಂದ್ಸಲ. ಓಕೆ, ಈ ಬಾಳೆ ದಿಂಡಿನ ಪಚ್ಚಡಿ, ಈ ಬಾಳೆ ದಿಂಡಿನ ಉಪಯೋಗ ಜಾಸ್ತಿ ಮಾಡ್ಕೊಂಡಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ಒಂದ್ ಕಡೆ. ನಮ್ಮ ಗುರುಜಿ ದಿನ ಸಾಕಷ್ಟು ಕಡೆ ಸಾಕಷ್ಟು ಸರಿ ಹೇಳ್ಬಿಟ್ಟಿದ್ದಾರೆ. ಓಕೆ, ಅದರಲ್ಲೊಂದು ಪಚ್ಚಡಿ ಮಾಡ್ತೀವಿ ಅಂದ್ರೆ ತಿನ್ನಕ್ಕೂ ಚೆನ್ನಾಗಿರುತ್ತೆ, ಉಪ್ಪು ಹುಳಿ ಖಾರ ಎಲ್ಲ ಬಿದ್ದಿರುತ್ತೆ, ತಿಂದ್ರೆ ಮಜವಾಗೂ ಇರುತ್ತೆ ಅಂತ ನಮ್ಮ ಅಯ್ಯಂಗಾರರು ಹೇಳ್ತಾ ಇದ್ದಾರೆ. ಮಾಡಕ್ಕೆ ಏನೇನು ತಂದಿದ್ದೀರಿ ಗುರು? ಬಾಳೆ ದಿಂಡಿನ ತೈರ್ ಪಚ್ಚಡಿ ಬೇಕಾಗುವ ಸಾಮಗ್ರಿಗಳು: ಬಾಳೆ ದಿಂಡು, ಮೊಸರು, ತೆಂಗಿನಕಾಯಿ ತುರಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿ ಮೆಣಸಿನಕಾಯಿ, ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು, ಉಪ್ಪು, ಎಣ್ಣೆ. ಬಾಳೆ ದಿಂಡಿನ ಪಚ್ಚಡಿ, ತೈರು ಪಚ್ಚಡಿ. ತೈರ್ ಪಚ್ಚಡಿ, ಮೊಸರಿನ ಪಚ್ಚಡಿ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಸರ್, ನನಗೆ ಮಿಕ್ಸಿ ಏನೋ ಒಲೆಯಲ್ಲಿ ಏನೋ ಬೇಯಿಸ್ಬೇಕಾ? ಇದೆಲ್ಲ ಸರ್ ಬೇಯಿಸೋದು, ಆಮೇಲೆ ಒಗ್ಗರಣೆ ಒಂದು ಹಾಕೊಂಡ್ರೆ ಆಯ್ತು ಅಷ್ಟೇ. ಇನ್ನೇನು ಬೇಕಾಗಿಲ್ವಾ? ಇನ್ನೇನು ಬೇಕಾಗಿಲ್ಲ. ಕೆಲವರು ಈ ಬಾಳೆ ದಿಂಡನ್ನ ಬಿಸಿನೀರಿನಲ್ಲಿ ಬೇಯಿಸ್ತಾರೆ. ತೋರಿಸಿ. ಓಕೆ, ಇದನ್ನ ಬಿಸಿನೀರಿನಲ್ಲಿ ಬೇಯಿಸ್ತಾರೆ. ಬೇಯಿಸ್ಬಿಟ್ಟು ನೀರು ತೆಗೆದು ಬಿಡ್ತಾರೆ. ಓಕೆ, ಅದು ನನಗೆ ಆ ಕ್ರಮ. ಯಾಕೆ ಅಂದ್ರೆ ಇದ್ರ ಸಾರ ಎಲ್ಲ ಹೋಗ್ಬಿಡುತ್ತೆ ಬಿಸಿನೀರಿನಲ್ಲಿ ಬಸ್ದಾಗ. ಇದೇನಿಲ್ಲ, ದಿಂಡನ್ನ ತಗೊಂಡಿದ್ದೀರಾ, ಕಟ್ ಮಾಡ್ಕೊಂಡಿದ್ದೀರಾ, ತಂದಿದ್ದೀರಾ? ಹೌದು ಸರ್. ಎಸ್ ಸರ್. ಸರ್, ದಿಂಡು ಹಾಕ್ತಾ ಇದ್ದೀನಿ. ಹಾ ಸರ್, ಇದು ದಿಂಡು. ಈ ಹೊರಗಡೆ ಲೇಯರ್ ಎಲ್ಲ ಈ ರೀತಿ ತೆಗೆದುಬಿಟ್ಟಿದೀವಿ, ಎಲ್ಲ ತೆಗೆದುಬಿಟ್ಟಿದೀವಿ. ಹಿಂಗ್ ಬರೋದು ಸಿಪ್ಪೆ ತೆಗೆದು ಯಾವಾಗ ಸಿಪ್ಪೆ ನಿಲ್ಲುತ್ತೋ ಒಂದು ದಿಂಡು ಸಿಗುತ್ತೆ, ಅದೇ ದಿಂಡಿದು. ಓಕೆ, ಈ ದಿಂಡನ್ನ ಕತ್ತರಿಸಿ ಪಲ್ಯ ಮಾಡ್ತಾರೆ. ಒಳ್ಳೆ ಪಲ್ಯ ಜೊತೆಗೆ ಇದನ್ನ ಇವಾಗ ನಾವು ಮಾಡ್ತಾ ಇದೀವಿ, ಒಂದು ಮೊಸರು ಬಜ್ಜಿನ ಮಾಡ್ತಾ ಇದೀವಿ. ಅದು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದ್ರ ಬಗ್ಗೆ ಸಾಕಷ್ಟು ಸರಿ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಹೇಳಿದೀವಿ. ಓಕೆ ಸರ್, ಒಂದು ಟಿಪ್ಸ್ ಏನಂದ್ರೆ ಸರ್, ಹೇಳಿ ಸರ್. ಈ ಬಾಳೆ ದಿಂಡನ್ನು ಕಟ್ ಮಾಡಿ ಹಾಗೆ ಇಟ್ಬಿಟ್ರೆ ಇದರಲ್ಲಿ ಕ್ಯಾಲ್ಸಿಯಂ, ಇದು ಐರನ್ ಕಂಟೆಂಟ್ಸ್ ಜಾಸ್ತಿ, ಕಪ್ಪಾಗಿ ಹೋಗ್ಬಿಡುತ್ತೆ. ಓಕೆ, ನೀರಲ್ಲಿ ಹಾಕಿಡ್ಬೇಕಾ? ನೀರಲ್ಲಿ ಹಾಕಿ ಉಪ್ಪು ಇದು ಮಜ್ಜಿಗೆನಲ್ಲಿ ಹಾಕಿಡ್ಬೇಕು ಕಟ್ ಮಾಡಿ, ಅಥವಾ ನಿಂಬೆಹಣ್ಣು ಹಿಂಡಿ ನೀರಲ್ಲಿ ಅದನ್ನ ನೆನೆಸಿಡ್ಬೇಕು. ಓಕೆ ಸರ್, ಅದು ಕ್ರಮ. ರುಬ್ಕೊಂಡ್ಬಿಡ್ತಾ ಇದೀವಿ ನಾವು ಅದನ್ನ. ಹೌದು ಸರ್, ಹೌದು ಸರ್. ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಫಸ್ಟು ಬಾಳೆ ದಿಂಡನ್ನ ಹಾಕೊಂಡಿದೀವಿ, ಈಗ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕೊಳ್ತಾ ಇದ್ದಾರೆ ರಂಗನಾಥ್ ಅವರು. ಓಕೆ, ಜೀರಿಗೆ ರುಬ್ಕೊಳ್ಳೋಕ್ಕೆ. ಹೌದು ಸರ್. ವೆರಿ ಗುಡ್. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರಲ್ಲೇ ರುಬ್ಬಿಡಿ. ನೀರನ್ನ ಹಾಕಿ ರುಬ್ಬುವಾಗಿಲ್ಲ, ಗಟ್ಟಿ ಮೊಸರನ್ನ ಹಾಕಿ ರುಬ್ಕೊಳ್ತಾ ಇದೀವಿ. ಬಾಳೆ ದಿಂಡು ಅದಕ್ಕೆ ಮೇನ್ ಇಂಪಾರ್ಟೆಂಟು, ತೆಂಗಿನಕಾಯಿ ತುರಿ ಇವೆರಡು, ಜೊತೆಗೆ ಸ್ವಲ್ಪ ಜೀರಿಗೆ, ಅದಾದ್ಮೇಲೆ ಸ್ವಲ್ಪ ಶುಂಠಿನೂ ಹಾಕೊಂಡಿದೀವಿ. ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದೀವಿ. ಮೆಣಸಿನ್ಕಾಯಿ ಒಂದು ಹಾಕಿದೀವಾ? ಹಸಿರು ಮೆಣಸಿನ್ಕಾಯಿ ಹಾಕಬೇಕು. ಈಗ ಹಾಕ್ತಾ ಇದ್ದೀವಿ. ಹಾಕಿ. ಓಕೆ ಸರ್. ಓಕೆ, ಡನ್ ಸರ್. ಆಯ್ತಾ? ಆಯ್ತು ಸರ್. ಮೊಸರು ಪಚ್ಚಡಿ ಏನ್ ಹೇಳೋದು ನೀವು? ಇದು ದಿಂಡು ಪಚ್ಚಡಿ. ದಿಂಡು ಪಚ್ಚಡಿಯಾ? ಓಕೆ ಸರ್. ಈ ಉಳಿದಿರೋ ಮೊಸರಿಗೆ ಹಾಕ್ಬಿಡೋಣ. ಸರ್, ಒಂದು ಬಾಣಲಿ ಒಗ್ಗರಣೆ ಹಾಕಕ್ಕ? ಒಗ್ಗರಣೆ ಏನ್ ಬೇಕು ಒಗ್ಗರಣೆಗೆ? ಸಾಸಿವೆ, ಜೀರಿಗೆ, ಚೂರು ಎಣ್ಣೆ ಸರ್. ಎಣ್ಣೆ ಜಾಸ್ತಿ ಬೇಡ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕು ಸರ್. ಸಾಸಿವೆ ಹಾಕ್ತಾ ಇದ್ದೀನಿ. ಓಕೆ, ಜೀರಿಗೆ ಹಾಕ್ತಾ ಇದ್ದೀನಿ. ಓಕೆ, ಚೂರು ಒಣಮೆಣಸಿನ್ಕಾಯಿ, ಚೂರು ಕರಿಬೇವು,
ಸಾಕಾ? ಸಾಕು ಸರ್, ಹಾಕ್ಬಿಡ್ಲಾ? ಹಾಕಿ ಸರ್. ಓಹೋ, ಬಾಳೆ ದಿಂಡಿನ ಪಚಡಿ ಅನ್ನಕ್ಕೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಡೈರೆಕ್ಟಾಗಿ ಬಾಳೆ ದಿಂಡಿನ ಸೇವನೆ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ಮಾಡ್ಕೊಂಡು ತಿನ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಕಿಡ್ನಿನಲ್ಲಿ ಸ್ಟೋನ್ ಫಾರ್ಮೇಷನ್ ಆದರೆ ಇದು ಒಳ್ಳೆಯದು. ಈಸ್ ದಿ ಬೆಸ್ಟ್ ರೆಮಿಡಿ. ಒಂದು ದಿವಸ ಬಾಳೆಕಾಯಿ ಪಲ್ಯ, ಬಾಳೆ ದಿಂಡಿನ ಪಲ್ಯ, ಬಾಳೆ ದಿಂಡಿನ ಪಚಡಿ, ಕೋಸಂಬರಿ ಹೆಸರು ಬೇಳೆ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿದೆ. ಹಾಂ, ಆಯ್ತಾ? ರೆಡಿ ಸರ್. ಸರ್, ಬಾಳೆ ದಿಂಡಿನ ಪಚಡಿ ರೆಡಿ ಟು ಈಟ್. ಬಾಳೆ ದಿಂಡಿನ ಪಚಡಿ ಬಿಸಿ ಬಿಸಿ ಅನ್ನಕ್ಕೆ ಪಕ್ಕದಲ್ಲಿ ಹಾಕೊಂಡು ಬಾರಿಸ್ತಾ ಇದೆ. ಅದ್ರ ಮಜಾ ತಿಂದವ್ರಿಗೆ ಗೊತ್ತಿರುತ್ತೆ. ಓಕೆ, ನಮ್ಮ RR ಕ್ಯಾಟರ್ಸ್ನ ಅಯ್ಯಂಗಾರರು ರಂಗನಾಥ್ ಅವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬಾಳೆ ದಿಂಡಿನ ಪಚಡಿ ಮಾಡ್ಕೊಳ್ಳಿ. ಬಾಳೆ ದಿಂಡಿನ ತೈರ್ ಪಚಡಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬಾಳೆ ದಿಂಡು, ತೆಂಗಿನಕಾಯಿ ತುರಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಶುಂಠಿ, ಉಪ್ಪು, ಮೊಸರು, ಹಸಿ ಮೆಣಸಿನಕಾಯಿ ಹಾಕಿ ರುಬ್ಬಿಕೊಂಡು ಒಂದು ಬೌಲ್ಗೆ ಹಾಕಿ. ಚಿಕ್ಕ ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ತಯಾರಿಸಿಕೊಂಡ ಪಚಡಿಗೆ ಹಾಕಿದರೆ ಬಾಳೆ ದಿಂಡಿನ ತೈರ್ ಪಚಡಿ ಸವಿಯಲು ಸಿದ್ಧ. ಓಕೆ, ಸ್ವಲ್ಪ ಅನ್ನ ಹಾಕೊಳ್ಳೇಬೇಕು, ಬಿಸಿ ಬಿಸಿ ಅನ್ನ. ಆ ಬಿಸಿ ಬಿಸಿ ಅನ್ನಕ್ಕೆ ಬಾಳೆ ದಿಂಡಿನ ತೈರ್ ಪಚಡಿ. ಬಾಳೆ ದಿಂಡಿನ ತೈರ್ ಪಚಡಿನಾ? ಹೌದು ಸರ್. ಓಕೆ, ನಿಮ್ಮ ಅಯ್ಯಂಗಾರ ಸ್ಪೆಷಲ್ ಎಲ್ಲ ಇದು? ಹೌದು ಸರ್, ಇದು ಟ್ರೆಡಿಷನಲ್ ಇದು. ತೈರ್ ಪಚಡಿ. ನೋಡ್ಲಾ? ನೋಡಿ ಸರ್, ದಯವಿಟ್ಟು. ಚೆನ್ನಾಗಿದೆಯಾ ಸರ್? ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್. ಖುಷಿ ಪಡ್ಕೊಂಡು ತಿನ್ಬೋದು, ರುಚಿಯಾಗಿ ತಿನ್ಬೋದು. ನಾಲಿಗೆ ಇಂಥ ರುಚಿ ಬೇಕು ಅವಾಗ ಅವಾಗ. ಜೊತೆಗೆ ಆರೋಗ್ಯ. ಪಲಾವು ಸೂಟ್ ಆಗುತ್ತೆ ಸರ್. ತುಂಬ ಚೆನ್ನಾಗಿದೆ ಸರ್, Thank you. ಅದ್ಭುತವಾಗಿದೆ. ಆರೋಗ್ಯಕ್ಕೆ ಒಳ್ಳೆಯದು. ಕಿಡ್ನಿಲಿ ಕಲ್ಲುಗಳು ಫಾರ್ಮ್ ಆಗಲ್ಲ, ಹೊಟ್ಟೆ ಒಳಗಿರ್ತಕ್ಕಂಥ ಕೂದಲೆಲ್ಲ ಬೀಳುತ್ತೆ ಅನ್ನೋಂಥ ಪ್ರತೀತಿ ಇದೆ. ಜೊತೆಗೆ ಸಾಕಷ್ಟು ಇದರೊಳಗಡೆ ಏನಿದೆ ಅಂತ ಹೇಳಿದ್ರೆ, ಈ ಕಲ್ಲನ್ನು ಕರಗಿಸುವಂಥ ಶಕ್ತಿ, ಅದನ್ನು ಬೀಳಿಸುವಂಥ ಶಕ್ತಿ ಈ ಬಾಳೆ ದಿಂಡಲ್ಲಿದೆ. ದಯವಿಟ್ಟು ಇದನ್ನು ಪ್ರತಿದಿನ ಒಂದ್ಸರಿ ನಮ್ಮ ಗುರೂಜಿ ಬೇರೆ ಹೇಳಿ, 45 ದಿನಗಳ ಕಾಲ ಇಷ್ಟಿಷ್ಟುದ್ದ ಜ್ಯೂಸ್ ಮಾಡಿಕೊಂಡು ಕುಡಿದ್ರೆ ತುಂಬ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಏನಾಗಲ್ಲ, ಕಹಿಗಿ ಆ ಥರ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದ್ಸರಿ. ಯಾಕಂದರೆ ಯಾವಾಗ ಯಾವ ಸ್ಪೇರ್ ಪಾರ್ಟ್ಸ್ ಹಾಳಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ, ಅದು ಹಾಳಾದ್ಮೇಲೆ ಗೊತ್ತಾಗೋದು. ಈ ಕಿಡ್ನಿ ಎಲ್ಲ ಹೆಂಗೆ ಅಂತ ಹೇಳಿದ್ರೆ, ಅದರಲ್ಲಿ 2ರಲ್ಲಿ 1 ಚೆನ್ನಾಗಿದ್ದು ನಿಮಗೆ ಅದು ಎಷ್ಟೋ ಜನಕ್ಕೆ ಗೊತ್ತೇ ಆಗಲ್ಲ 1 ಚೆನ್ನಾಗಿಲ್ಲ ಅಂತ. 2 ಕೆಟ್ಟೋದಾಗಲೇ ಗೊತ್ತಾಗೋದು 2 ಹೊಟ್ಟೋಯ್ತು ಅಂತ. ಅದರಿಂದ ಇವೆಲ್ಲ ತುಂಬ ಇಂಪಾರ್ಟೆಂಟು. ಯಾಕಂದರೆ ಎಷ್ಟೋ ದುಡ್ದಿರ್ಬೋದು, ಏನೋ ಮಾಡಿರ್ಬೋದು, ನಮ್ಮಲ್ಲಿರೋ ಒಂದೊಂದು ಸ್ಪೇರ್ ಪಾರ್ಟ್ಸ್ ಹೋಯ್ತು ಅಂದರೆ ರೀಪ್ಲೇಸ್ಮೆಂಟೇ ಇರಲ್ಲ. ರೀಪ್ಲೇಸ್ಮೆಂಟ್ ಮೇಲೆ ಹಾಕಿದ್ರೂ ಕೂಡ ಒರಿಜಿನಾಲಿಟಿ ಬರಲ್ಲ. ಅದರಿಂದ ಆರೋಗ್ಯ ತುಂಬ ಇಂಪಾರ್ಟೆಂಟು. ಸರ್, ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಮಾತಾಡೋಂಗಿಲ್ಲ. ಇದರಲ್ಲಿ ಐರನ್ ಕಂಟೆಂಟ್ಸು ಹೇರಳವಾಗಿದೆ. ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಇದನ್ನು ಮಾತ್ರ ಯಾವಾಗಲೂ ಬಿಸಿ ಬಿಸಿ ಅಂದಲೇ ತಿನ್ನಬೇಕು. ಹೌದು, ತಣ್ಣಗಿರೋ ಅಂದಲ್ಲಿ ತಿಂದರೆ ಸಿಗಲ್ಲ ಸಿಗಲ್ಲ. ಮೊಸರನ್ನ ಈ ಥರ ಪಚಡಿನ ಬಿಸಿ ಬಿಸಿ ಅಂದಲ್ಲಿ ತಿನ್ನೋಡಿ, ಚೆನ್ನಾಗಿದೆ. ರಂಗನಾಥ್ ಅವರೇ, ಥ್ಯಾಂಕ್ ಯು ಸರ್. ಫೋನ್ ನಂಬರ್ ಹೇಳಿದ್ರಾ? ಇಲ್ಲ ಸರ್. ಮತ್ತೆ ಹೇಳಿ ಬೇಗ. 973 973 11 11 66 66 307. 307 ಮಾಡಿದ್ರೆ ನೀವೇ ಸಿಗ್ತಿರಲ್ಲ? ಖಂಡಿತ ಸಿಗ್ತೀನಿ ಸರ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಪಟಾಪಟ ಏನು ಮಾಡ್ತಾ ಇದ್ದೀರಾ? ಪಟಾಪಟ ಅಂತ ಎಳ್ಳೋಗ್ರೆ ಅಂತ. ಎಳ್ಳೋಗರೆ ಅಂದರೆ ಎಳ್ಳು, ಅದು ದೇವಸ್ಥಾನದಲ್ಲಿ ಮಾಡೋದು. ಬರೀ ಎಳ್ಳು, ಕರಿ ಎಳ್ಳಲ್ಲಿ ಮಾಡೋದು ದೇವಸ್ಥಾನಗಳಲ್ಲಿ. ಮೇಲ್ಕೋಟೆಯಲ್ಲಿ ಕರಿ ಎಳ್ಳಲ್ಲಿ ಮಾಡಲ್ಲ. ಕರಿ ಎಳ್ಳು ವಿಶೇಷ ದಿವಸಗಳಲ್ಲಿ ಮಾಡೋದು ಅಂತ. ನಾನು ಇವತ್ತು ಬಿಳಿ ಎಳ್ಳಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಸರ್.
ಓಕೆ, ರೆಡಿ ಮಾಡ್ಕೊಂಡ್ ಬನ್ನಿ, ನಾವು ತಿಂದು ಖಾಲಿ ಮಾಡ್ತೀವಿ. ಓಕೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಜ್ಯೋತಿ ಕಾಂತ್. ಜ್ಯೋತಿ ಕಾಂತರಾಜ್. ಜ್ಯೋತಿ ಕಾಂತರಾಜ್. ಕಾಂತರಾಜ್ ಏನ್ ಮಾಡ್ತಾರೆ ಜ್ಯೋತಿ ಅವರೇ? ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾರೆ. ಎಲ್ಲಿ? ಮಳವಳ್ಳಿ. ಮಳವಳ್ಳಿ? ಹಲ್ಗೂರಲ್ಲಿ. ಮೊದಲು ಮಳವಳ್ಳಿಯಲ್ಲಿ ವರ್ಕ್ ಮಾಡ್ತಾ ಇದ್ರು, ಈಗ ಹಲ್ಗೂರಲ್ಲಿ ಏನ್ ತೋರ್ತಾರೆ ಸಬ್ಜೆಕ್ಟ್? ಸೋಶಿಯಾಲಜಿ. ಸೋಶಿಯಾಲಜಿ ತಗೊಳ್ತಾರ. ಸಮಾಜ ಶಾಸ್ತ್ರಜ್ಞರ ಕಾಂತರಾಜ್ ಅವರು. ಕಾಂತರಾಜ್ ಅವರೇ ನಮಸ್ಕಾರ. ಕರ್ಕೊಂಡ್ಬಂದಿದ್ದೀರಾ ಅವ್ರನ್ನ? ಬಂದಿದ್ದಾರೆ ಸರ್. ನಮಸ್ಕಾರ ಕಾಂತರಾಜ್ ಅವರು. ಯಾಕಂದ್ರೆ ರಜಾ ಹಾಕಿ ವೈಫ್ನ ಕರ್ಕೊಂಡು ಮಗುನ ಈಚೆ ಎತ್ಕೊಂಡು ಗಲಾಟಿ ಮಾಡ್ದಿರೋ ತರ ನೋಡ್ಕೊಂಡು ಇವೆಲ್ಲ ಆದ್ರೆ ನಾವು ಪ್ರೋಗ್ರಾಮ್ ಮಾಡಕ್ ಸಾಧ್ಯ. ಥ್ಯಾಂಕ್ ಯು ಸರ್ ಕರ್ಕೊಂಡ್ಬಂದಿದ್ದಕ್ಕೆ. ಓಕೆ, ಜ್ಯೋತಿ ಅವ್ರು ಏನ್ ಮಾಡ್ತಾ ಇದ್ದೀರಾ? ಬಟಾಣಿ ರೈಸ್ ಬಾತ್ ಮಾಡ್ತಾರೆ. ಬಟಾಣಿ ರೈಸ್ ಬಾತ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಬಟಾಣಿ ರೈಸ್ ಬಾತ್ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಬಟಾಣಿ, ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಒಣಮೆಣಸಿನಕಾಯಿ, ಪುದೀನ, ಸೋಂಪು, ಮೊಗ್ಗು, ಅನಾನಸ್ ಹೂ, ತೆಂಗಿನಕಾಯಿ ತುರಿ, ಕಸೂರಿ ಮೇಥಿ, ಉಪ್ಪು, ತುಪ್ಪ, ಎಣ್ಣೆ. ಇಷ್ಟಿದೆ ಸಾಕಾ? ಹಾ. ಶುರು ಮಾಡ್ಬೋದಾ? ಹೌದು ಸರ್. ಏನ್ ಮಾಡ್ಕೊಳ್ಳಿ ಫಸ್ಟ್ ನಿಮ್ಗೆ? ಇದು ಬಾಣ್ಲಿ ಕುಡಿ ಸರ್. ಏನಕ್ಕೆ? ಅದು ಸ್ವಲ್ಪ ಟೊಮೆಟೊ ಹುರ್ಕೊಬೇಕಾಗಿತ್ತು. ಟೊಮೆಟೊ ಹುರ್ಕೋಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೀವು ನಿಮ್ಮ ಮನೆಯಲ್ಲ? ಹಾ. ಅಮ್ಮನ ಮನೆಯಲ್ಲ ಎಲ್ಲಿರೋದು ಜ್ಯೋತಿ ಅವರೇ? ರಾಮನಗರ ಸರ್. ರಾಮನಗರ. ಯಜಮಾನ್ರ ಮನೆ? ಕನಕಪುರ. ಓಕೆ. ಇದು 2 ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ. ಹಾಕಿ. ಚಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ. 2 ಏಲಕ್ಕಿ. ಏಲಕ್ಕಿ, ಚಕ್ಕೆ, ಲವಂಗ. ಟೊಮೆಟೊ ಹಾಕ್ಬೇಕು ಈಗ ಸ್ವಲ್ಪ. ರುಬ್ಕೊಳಕಾ ಇದನ್ನ? ಹಾ, ಹುರ್ಕೊಂಡು ರುಬ್ಕೊಳ್ಳಿ. ಓಕೆ. 4 ಟೊಮೆಟೊ ತಗೊಂಡಿದ್ದೀನಿ. ಎಸ್ ಮೇಡಮ್. ಒಂದು 6 ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಾಕಿ. ಮಲ್ಲಿ ವೆಜ್ಜಾ ನಾನ್ ವೆಜ್ಜಾ ಜ್ಯೋತಿ ಅವರು? ನಾನ್ ವೆಜ್ ಸರ್. ನಾನ್ ವೆಜ್ಜಾ? ಹಾಂ. ಓಕೆ. ಏನ್ ಇಷ್ಟ ಕಾಂತರಾಜ್ ಅವ್ರಿಗೆ? ಅವರು ವೆಜ್, ನಾನ್ ವೆಜ್ ತಿನ್ನಲ್ಲ. ಅವ್ರು ವೆಜ್ಜಾ, ನೀವು ನಾನ್ ವೆಜ್ಜಾ? ನಾನು ನಾನ್ ವೆಜ್, ಅವ್ರು ವೆಜ್. ಮತ್ತೆ ನೀವು ಮಾಡ್ಕೊಂಡಾಗ ಅವ್ರೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ? ಆ ರೀತಿ ಏನಿಲ್ಲ, ನೀನು ತಿನ್ನು ಅಂತ ತಗೊಂಡ್ ಹೇಳ್ತಾರೆ. ಕೊಡ್ತಾರಾ? ತಂದು ಕೊಡಲ್ಲ, ನಮ್ಮ ಭಾವ ತರ್ತಾರೆ. ಅದ್ ಹೆಂಗ್ರಿ ಅದು ಕತೆ? ಅವ್ರಿಗೆ ಇಷ್ಟ ಆಗಲ್ಲ, ಅದು ನೋಡಿದ್ರೆ ಅವ್ರಿಗೆ ಆಗೋದಿಲ್ಲ. ಹೌದಾ? ಲಕ್ಷರ್ಗಳೆಲ್ಲ ಸ್ವಲ್ಪ ಹಂಗೇನೇನೆ. ಓಕೆ. ಸ್ವಲ್ಪ ಅದು ಫ್ರೈ ಆಗ್ಬೇಕು. ಫುಲ್ ಅದು ಫ್ರೈ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ನೀವು? ಮಗು ಇದೆ ಸರ್, ನೋಡ್ಕೊಂಡು ನೀವು ಮನೆ. ಎಕ್ಸಾಮ್ ಬರಿ ಅಂತ ಏನ್ ಹೇಳಿಲ್ವಾ? ಅದು ತುಂಬಾ ಹೇಳ್ತಾರೆ ಅವರು. ಈ ಲೆಕ್ಚರ್ಗಳೆಲ್ಲ ಇದೇ ಪ್ರಾಬ್ಲಮ್. ಮಂದಿದ್ರೆ ಇದೇ ಪ್ರಾಬ್ಲಮ್. ಅವರು ಈ ಎಕ್ಸಾಮ್ ಬರಿ, ಆ ಈ exam ಎಕ್ಸಾಮ್ ಬರಿ, ತಗೋ, ಓದು ಅನ್ನೋದೇ. ಸೇರು, ಎಕ್ಸಾಮ್ ಅಟೆಂಡ್ ಮಾಡು. ಅವ್ರು ಯಾವಾಗ್ಲೂ ಓದ್ತಾ ಇರ್ತಾರೆ ಸರ್. ನಾವ್ ಹೆಂಗ್ ಹೇಳ್ತೀವಿ ಕೇಳ್ರಿ, ಗೊತ್ತಿಲ್ಲ ನಮ್ಗೆ ಲೆಕ್ಚರ್ ಕತೆಗಳೆಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ರಿ, ಹೌದು ಸರ್. ಅವ್ರಿಗೆ ಜ್ಞಾನ ಇರುತ್ತೆ ಯಾವ್ದು ಓದಿದ್ರೆ ಏನಾಗುತ್ತೆ ಅಂತ. ಈಗ ಓದಲ್ಲ. ಈಗ KS ಬರ್ದಿದ್ದಾರೆ ಮೇನ್ ಎಕ್ಸಾಮ್. ಹೌದೇನು? ಆಗ್ಬಿಡ್ತಾರೆ ಗ್ಯಾರಂಟಿ. ಹೌದು. ಚಾನ್ಸಸ್ ಇದೆ. ಹಾ, ಹೌದು. ಆಮೇಲೆ ಒಂದ್ಸರಿ ಫೋನ್ ಮಾಡಿ ನಮ್ಗೆ. ಆಯ್ತು ಸರ್, ತಗೊಂಡ್ಕೊಡಿ. ತಂದ್ಕೊಡ್ತೀನಿ ಸರ್. ಬನ್ನಿ ಸರ್, ರಾಮನಗರ್ಗೆ ಒಂದ್ಸರಿ. ಬರ್ತೀನಿ ಮೇಡಮ್. ಎಲ್ಲಿ ರಾಮನಗರದಲ್ಲಿ ಮನೇನಾ? ಹಾ, ಎಲ್ಲಿ ರಾಮನಗರದಲ್ಲಿ? ವಿನಾಯಕ್ ನಗರ. ಜನಾರ್ದನ್ ಹೋಟ್ಲ್ ಒಂದೇ ಗೊತ್ತಿರೋದು ನಮ್ಗೆ. ಹೌದಾ? ಮೈಸೂರು ಪಾಕ್ ಫೇಮಸ್. ಅಲ್ಲಿಗೆ ಹತ್ರ ಆಗುತ್ತೆ ನಮ್ಮ ಮನೆ. ಹೌದಾ? ಹೌದು. ಇನ್ನೇನು ಹಾಕೋಬೇಕಾ? ಇಲ್ಲ, ಅಷ್ಟೇ. ಇಷ್ಟೇನಾ? ಹಾಂ. ಸಾಕನ್ಸುತ್ತೆ. ಹಾಂ, ಇನ್ನೊಂದು ಸ್ವಲ್ಪ ಬೇಯಬೇಕು. ಓಕೆ. ಫುಲ್ ಅದು ಬೇಯಬೇಕು. ಓಕೆ ಓಕೆ. ಸ್ವಲ್ಪ ಉಪ್ಪು ಹಾಕೋಣ ಸರ್, ಬೇಗ ಬೇಯುತ್ತೆ. ಇದಕ್ಕಾ? ಹಾಂ. ಹಾಕಿ. ಒಂದು ಕುಕ್ಕರ್ ಕೊಡಿ ಸರ್, ಹಾಗೆ ಅಲ್ಲಿ ಇಟ್ಕೊಳ್ಳೋಣ. ಹಿಡಿದೆ, ಕುಕ್ಕರ್ ಹಿಡಿದೆ. ಎಸ್. ಆಯಿಲ್ ಹಾಕಿ ಸರ್. 1 ಸ್ಪೂನ್ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ತುಪ್ಪ ಬೇಕಾ? ಹಾಂ, 1 ಸ್ಪೂನ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ಒಂದೆರಡು ಪಲಾವ್ ಎಲೆ ಹಾಕ್ತೀನಿ. ಯಜಮಾನರಿಗೆ ಬ್ರೇಕ್ಫಾಸ್ಟ್ ಮಾಡಿ ಕಳಿಸ್ಬಿಡ್ತೀರಾ? ಹಾಂ, ಹೌದು. ಊಟಕ್ಕೆ ಬರ್ತೀರಾ ಮನೆಗೆ ಇಲ್ಲ ಬರ್ತೀರಾ? ಇಲ್ಲ, ದೂರ ಆಗುತ್ತೆ ಸರ್. ಹಲ್ಗೂರು ಬಸ್ಸಲ್ಲಿ ಹೋಗ್ಬೇಕಲ್ಲ? ಹೋಗ್ಬೇಕಲ್ಲ. ಇಲ್ಲ, ಹಲ್ಗೂರು. ಓಕೆ. ಹಲ್ಗೂರು, ರಾಮನಗರ ಅಲ್ಲೇ ಓಡಾಡ್ತಾ ಇದ್ದೀರಾ, ಪರವಾಗಿಲ್ಲ. ಬೆಂಗಳೂರಿಗೆ ಹಾಕ್ಬಿಟ್ರೆ ಬರ್ಲೇಬೇಕು, ಮನೆಯಲ್ಲ ಶಿಫ್ಟ್ ಮಾಡ್ಕೋಬೇಕು ನೀವು. ಹೌದೌದು. ಸ್ವಲ್ಪ ಸೋಂಪು ಹಾಕ್ತಾ ಇದ್ದೀನಿ. ಸೋಂಪ ಹಾಂ, ಹಾಕೊಳ್ಳಿ. ಒಂದೆರಡು ಮರಾಠಿ ಮೊಗ್ಗು, ಓಕೆ. ಅನಾನಸು. ಮತ್ತೆ ನೀವು ಮಟನ್ ಚಿಕನ್ ಮಾಡ್ಕೊಂಡಿದ್ದೀನಿ ಯಜಮಾನ್ರಿಗೇನು? ಅವ್ರಿಗೆ ವೆಜ್ ಮಾಡ್ಕೊಡ್ತೀನಿ. ಅವ್ರಿಗೆ ಪೊಂಗಲ್ ಇಷ್ಟ. ಪೊಂಗಲ್ ಪೊಂಗಲ್ ಮಾಡ್ಕೊಂಡು ಮಾಡ್ಕೊಡ್ತೀನಿ. ಸ್ವೀಟ್ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಓಕೆ. ಸ್ವಲ್ಪ ಈರುಳ್ಳಿ. ನೀವೇನು ಎಕ್ಸಾಮ್ ಬರೆಯಕ್ಕೆ ಹೋಗಿಲ್ವಾ?
ಇಲ್ಲ ಸರ್ ಹೋಗಿಲ್ಲ. ಹೇಳ್ಕೊಳ್ಳಿ ನಮ್ಗೇನ್ ಕತೆ ಅಂತ ಸುಮ್ಮನಾಗ್ಬಿಟ್ರಾ? ಹೋಗಿದ್ದೆ ಇವಾಗ ಹೋಗ್ತಾ ಇಲ್ಲ. ನಾನು ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೆ ಫಸ್ಟ್ ಮದ್ವೆಗೆ ಮುಂಚೆ. ಈಗ ಮನೆಯಲ್ಲಿದ್ದೀನಿ. ಓಕೆ, ಬಿಡಲ್ಲ ಅವ್ರು ನಿಮ್ನ? ಇಲ್ಲ ಕೆಲ್ಸಕ್ಕೆ ಸೇರಿಸ್ತಾರೆ. ಕೆಲ್ಸಕ್ಕೆ ನಾವು ಓದ್ಬೇಕಷ್ಟೇ. 3 ವರ್ಷ ಆಗ್ಬಿಡ್ಲಿ, ನಿಮ್ಮೊಂದು ಎಕ್ಸಾಮ್ ಬರ್ಸಿ ನಿಮ್ಮೊಂದು ಗೌರ್ಮೆಂಟ್ ಜಾಬ್ ಕೊಡ್ಸಿಲ್ಲ ಅಂದ್ರೆ ಕೇಳ್ರಿ ಜ್ಯೋತಿ ಅವ್ರೆ. ಅವರು ಬಟಾಣಿ ಹಾಕ್ತಿದ್ವಿ ಸರ್. ಹಾಕಿ ಅದು ಸ್ವಲ್ಪ ಉರಿಬೇಕು. ಇದು ಆಫ್ ಮಾಡ್ಬಿಡ? ಹಾಂ ಆಫ್ ಮಾಡಿ. ಮಿಕ್ಸಿಗೆ ಹಾಕೋಬೇಕು. ಆರ್ಬೇಕಲ್ಲ ಸ್ವಲ್ಪ ಇದು? ಹಾಂ ಹಾಂ. ಏನು ಹಾಕೋಬೇಕು? ಹಾಕೊಳ್ಳಿ ಇದಕ್ಕೆ. ಏನದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಂ ಹಾಕಿ ಹಾಕಿ ಹಾಕಿ. ಇದು ರುಬ್ಕೊಳೋದಕ್ಕೆ ಸ್ವಲ್ಪ ಕಾಯಿ ತುರಿ ಎಸ್ ಹಾಕೊಳ್ತೀವಿ. ಮೇಡಮ್. ಇದು ಕಾಯಿ ತುರಿಗಿನ್ನ ಕಾಯಿ ಹಾಲು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಓಕೆ, ಇದನ್ನ ಹಾಕೊಳ್ತೀರಾ? ಹಾಂ ಹಾಕೊಳ್ತೀನಿ. ಏನು ಮಗಳ ಹೆಸರು? ಶ್ರೀಜನ್ಯ ಸರ್. ಶ್ರೀಜನ್ಯನಾ? ಹಾಂ ಶ್ರೀಜನ್ಯ. ಏನು ಶ್ರೀಜನ್ಯ ಅಂದ್ರೆ? ಶ್ರೀಲಕ್ಷ್ಮಿ. ಹಾ, ಏನೋ ಇಟ್ಟಿರ್ತಾರೆ ಲೆಕ್ಚರ್ ಅವರು, ಕರೆಕ್ಟ್ ಆಗಿ ಇಟ್ಟಿರ್ತಾರೆ. ಲಕ್ಷ್ಮಿ. ಓಹ್, ಇದು ರುಬ್ಕೊಳ್ತೀನಿ ಸರ್. ಅದು ರುಬ್ಕೊಳ್ಳಿ ರುಬ್ಕೊಳ್ಳಿ. ಇದಕ್ಕೇನು ಹಾಕೋದು ಬೇಡವಾ ಇನ್ನ? ಅದು ಬೇಯಬೇಕು ಸ್ವಲ್ಪ, ಒಂದು ಸ್ವಲ್ಪ ಅಷ್ಟರಲ್ಲಿ ಇದು ರುಬ್ಕೊಂಡ್ಬರ್ತೀನಿ. ಸ್ವಲ್ಪ ನೀರು ಹಾಕಿ. ನೀರು ಹಾಕೊಳ್ಳಿ ನೀರು ಹಾಕೊಳ್ಳಿ ನೀರು ಹಾಕೊಳ್ಳಿ. ಬಟಾಣಿ ಬಾತಾ? ಹಾಂ ಬಟಾಣಿ ಇದೆ ಸರ್. ಮಲ್ಲಿ ಮಗುಲ್ಲ ನೋಡ್ಕೊಳ್ಳೋದ? ನಿಮ್ಮ ಅಮ್ಮ ಇದ್ದಾರಾ? ಹಾಂ ಇದ್ದಾರೆ, ಅತ್ತೆ ಇದ್ದಾರೆ ನೋಡ್ಕೊಳ್ಳಿ. ಅಮ್ಮ ಯಾರಾದ್ರೂ ಒಬ್ರು ಇರ್ತಾರಲ್ಲ? ಹಾಂ, ನಾವು ಅವ್ರಿಗೆ ಅತ್ತೆ ಅಂತ ಕರೆಯಲ್ಲ ಸರ್, ಅಮ್ಮ ಅಂತಾನೆ ಕರಿತೀವಿ. ಇದಾಗಿದೆ. ಎಸ್, ಈಗ ಹಾಕೋಬಹುದು. ಹಾಂ ತುಂಬಾ ಬೆಂದೋಗಿದೆ. ಏನೋ ಹೇಳಿದ್ರಿ ಯಾವಾಗಲೇ ನೀವು? ನಮ್ಮ ಅತ್ತೆಗೆ ಅಮ್ಮ ಅಂತಾನೆ ಕರಿತೀವಿ. ಹೌದಾ? ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಗೆ. ಅಡಿಗೆ ಎಲ್ಲ ಹೇಳ್ಕೊಟ್ರಾ? ಇಲ್ಲ ಅವರು ನಾನ್ ವೆಜ್ ಇಲ್ಲ, ವೆಜ್ ಅವರು. ಓಹೋ, ನಮ್ಮ ಭಾವನೂ ಅಷ್ಟೇ, ಅವರು ಎಲ್ಲ ವೆಜ್. ಓಕೆ. ಏನು ನಿಮ್ಮ ಅತ್ತೆಯವರ ಹೆಸರು? ಅವ್ರು ಸಿದ್ದಮ್ಮ ಅಂತ. ಸಿದ್ದಮ್ಮನವರ? ನಾನ್ ವೆಜ್ ಎಲ್ಲ ಮಾಡಲ್ಲ ಅವರು? ಹಾಂ ಮಾಡ್ತಾರೆ. ಮಾಡ್ತಾರಾ? ನಮ್ಮ ಭಾವ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡುಗೆನ. ಅಯ್ಯಯ್ಯೋ, ಹೌದಾ? ಹಾಂ, ಅವ್ರಿಗೆ ನಾನ್ ವೆಜ್ ತಿನ್ನಲ್ಲ, ಆದ್ರೂ ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ವೆರಿ ಗುಡ್. ಸ್ವಲ್ಪ ಪುದೀನ ಹಾಕ್ತೀನಿ. ಹಾಕಿ ಮೇಡಮ್. ಪುದೀನನಾ? ಹಾಂ ಪುದೀನ. ಓಕೆ. ರೈಸ್ ಹಾಕ್ತೀನಿ ಸರ್. ಹಾಕ್ಬಿಡ್ತೀರಾ ರೈಸ್ನ? ಹಾಂ. ಹಾಕಿ. ಆಯ್ತಾ? ನೀನಾದ್ರು ಹಾಕ್ಬೇಕಾ? ನೀರು ಜ್ಞಾಪಿಸ್ಕೊಳ್ಳಿ. ಅಷ್ಟೇ. ಕಸೂರಿ ಮೇಥಿ ಹಾಕಬೇಕು, ಉಪ್ಪು ಹಾಕಬೇಕು. ನಿಮ್ಮ ಅತ್ತೆಯವ್ರಿಗೆ ಫೋನ್ ಮಾಡಿ ಕೇಳ್ಕೊಳ್ಳಿ. ತುಂಬಾ ಲೈಟ್ ಆಗಿ ಬರ್ತೀನಲ್ಲ ಇದು? ಹೌದು ಹೌದು, ಬೇಗ ಮಾಡ್ಬೋದು. ಓಕೆ. ಇದಕ್ಕೆ ಚಿಕನ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸರ್. ಚಿಕನ್? ಹಾಂ ಹೌದು. ಕಾಂತರಾಜ್ ಅವ್ರು ಬಂದ್ರೆ ಓಡಿಸ್ಬಿಡ್ತಾರೆ ಅಷ್ಟೇ. ಸುಮ್ಮನೆ ರೀ, ವೆಜ್ಜೆ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ ಸರ್. ಉಪ್ಪು ಹಾಕಬೇಕು, ಲಾಸ್ಟಲ್ಲಿ ಕಸೂರಿ ಮೇಥಿ ಹಾಕ್ತೀನಿ. ಹಾಕ್ಬಿಡಿ, ಇನ್ನೇನು ಫಸ್ಟ್ ಎಲ್ಲ ಇದೀವಿ, ಮುಷ್ಟಿತಾನೆ ಇವಾಗ. ಹೌದು. ಹಾಕಿ. ಓಕೆ ಓಕೆ ಓಕೆ. ಲಾಸ್ಟ್ ಕಸೂರಿ ಮೇಥಿ ಹಾಕ್ಬಿಡಿ. ತಿರ್ಸೋದು ಹಂಗೆ ಇಲ್ಲ? ತಿರುಗಿಸ್ಬೇಕು. ಹುಷಾರ? ಹಾಂ. ಎಷ್ಟು ವಿಷಲ್ ಬೇಕಾಗುತ್ತೆ 2 ವಿಷಲ್. ಜ್ಯೋತಿ ಅವರೇ? 2 ವಿಷಲ್. ಓಕೆ, ತಿರ್ಸ್ಕೊಳ್ಳಿ. ಆಫ್ ಮಾಡ್ಬಿಡ್ಲಾ? ಹಾಂ ಆಗಿದೆಯಾ? ಆಗಿದೆ. ಫಸ್ಟ್ ಕ್ಲಾಸ್ ಆಗಿದೆಯಾ? ಎಸ್ ಸರ್. ನೋಡಿ ನೀವು ನೋಡ್ಬಿಟ್ಟು ಹೇಳಿ. ಓಕೆ ಮೇಡಮ್. ಏನು ಬಾತ್ ಇದು ನೀವು ಹೇಳಿದ್ದು? ಬಟಾಣಿ ರೈಸ್ ಬಾತ್. ಬಟಾಣಿ ರೈಸ್ ಬಾತ್. ನೋಡಿ ಸರ್, ಬಟಾಣಿ ರೈಸ್ ಬಾತ್ ರೆಡಿ ಇದೆ. ಬಟಾಣಿ ರೈಸ್ ಬಾತನ್ನ ಜ್ಯೋತಿಯವರು ಮಾಡಿ ಕೊಟ್ಟಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ, ಈಸಿಯಾಗಿ ಮಾಡಿದ್ದಾರೆ. ಒಳ್ಳೆ ಒಂದು ಬ್ರೇಕ್ಫಾಸ್ಟ್ಗೆ ರೆಸಿಪಿನ ಮಾಡಿ ತೋರಿಸಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮ ಜ್ಯೋತಿ ಕಾಂತರಾಜ್ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬಟಾಣಿ ರೈಸ್ ಬಾತ್ ಮಾಡ್ಕೊಳ್ಳಿ. ಬಟಾಣಿ ರೈಸ್ ಬಾತ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ, ಲವಂಗ, ಚಕ್ಕೆ, ಏಲಕ್ಕಿ, ಟೊಮ್ಯಾಟೊ, ಒಣಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ ಉಪ್ಪು ಹಾಕಿ ಹುರಿಯಿರಿ.
ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಹುರಿದ ಟೊಮ್ಯಾಟೊ ಮಿಶ್ರಣ, ನೀರು ಸೇರಿಸಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಸೋಂಪು, ಮೊಗ್ಗು, ಅನಾನಸ್ ಹೂ, ಈರುಳ್ಳಿ, ಬಟಾಣಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿಕೊಂಡ ಮಸಾಲ, ಪುದೀನ, ನೆನೆಸಿದ ಅಕ್ಕಿ, ನೀರು, ಉಪ್ಪು, ಕಸೂರಿ ಮೇಥಿ ಹಾಕಿ ಮುಚ್ಚಳ ಮುಚ್ಚಿ 4 ವಿಷಲ್ ಕೂಗಿಸಿ. ಈಗ ಬಟಾಣಿ ರೈಸ್ ಬಾತ್ ಸವಿಯಲು ಸಿದ್ಧ. ಏನು ಮಗಳ ಹೆಸರು? ಶ್ರೀಜನ್ಯ. ಶ್ರೀಜನ್ಯ. ಶ್ರೀಲಕ್ಷ್ಮಿನಾ? ಹಾಂ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಬಟಾಣಿ ರೈಸ್ ಬಾತನ್ನು ಮಾಡಿದ್ದಾರೆ. ಏನಂತೆ ಮಗಳಿಗೆ ಬೇಕಂತ ಗಿಫ್ಟ್ ಏನಾದ್ರು ತಗೊಂಡು ಕಿತ್ಕೊಳ್ಬೇಕು ಅವಳು. ಅವಳಿಗೆ ಅಂತ ಹೇಳ್ಬಿಡಿ, ಅದು ಸುಮ್ಮನೆ ಹೇಳಪ್ಪ, ನಂಗೆ ಅಂತ ಹೇಳ್ಬಿಡವ. ನಿಂಗೇನಾ? ನಮಸ್ತೆ ಹೇಳ್ಬಿಡವ. ನಮಸ್ತೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಮಸ್ತೆ ಮಾಡ್ಬಿಡವ. ನಮಸ್ತೆ. ಹಾಡು ಹೇಳ್ಬಿಡು, ಒಂದು ಹಾಡು ಹೇಳ್ಬಿಡು. ಹೇಳ್ತೀಯಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ರೈಸ್ ಬಾತು. ಹೇಗಿದೆ ಸರ್? ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಆಯ್ತು. ಅದೇ ಒಳ್ಳೆ ಒಂದು ರೈಸ್ ಬಾತು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕಡಿಮೆ ಹಾಕಿದ್ರೆ ಸಾಕಾಗ್ತದೆ. ಜಾಸ್ತಿ ಹಾಕಿದ್ದೀರಾ? ಕಟ್ಟೋಕೆ ಮ್ಯಾನೇಜ್ ಆಗೋದು. ತುಂಬ ಕೆಲವರು ಅದು ಇಷ್ಟ ಆಗುತ್ತೆ. ಚೆನ್ನಾಗಿದೆ. ಒಳ್ಳೆಯ ರೈಸ್ ಬಾತನ್ನು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ ಜ್ಯೋತಿಯವರು. ಮಗುನ ಇಟ್ಕೊಂಡು ಹೆಂಗ್ರಿ ಪ್ರೈಸ್ ತೊಗೊಳ್ತೀರಾ ಜ್ಯೋತಿಯವರೇ ನೀವು? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರವಿ ಮಸಾಲದವರು ಆಕರ್ಷಕ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಇದಲ್ಲದೆ ಕೂದಲಿನ ಸಮಸ್ಯೆ ಉಂಟಾ? ಋಷಿಕೇಶ್ ಭೃಂಗ ಏರ್ ಆಯಿಲ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕೂದಲಿನ 10 ಹಲವಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರ. ಋಷಿಕೇಶ್ ಭೃಂಗ ಏರ್ ಆಯಿಲ್. ಯುನಿಬಿಕ್ ಅವರ ಕುಕೀಸ್ ನಿಮಗೋಸ್ಕರ. ಶ್ರೀಕೃಷ್ಣ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನ ಕೊಡ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ಗೀಯ ಜೊತೆಗೆ ಶ್ರೀಕೃಷ್ಣ ಸ್ವೀಟನ್ನು ಕೂಡ ಕೊಟ್ಟಿದ್ದಾರೆ. ತೊಗೊಳ್ಳಿ. ಮಯಾಸ್ ಅವರು ಬೇಲ್ಬಾರನ್ನ ಕೊಟ್ಟಿದ್ದಾರೆ. ಬೇಲ್ಪುರಿ ತಿನ್ನಬೇಕು ಅಂದಾಗ ಬೇಲ್ಪುರಿ ಗಾಡಿ ಬಂದಿರಲ್ಲ, ಆದರೂ ಕೂಡ ಯಾವಾಗಲೂ 24 ಗಂಟೆ ನಿಮ್ಮಲ್ಲಿ ಇಟ್ಕೊಂಡು ತಿನ್ಬೋದಂತ ಬೇಲ್ಬಾರು ನಿಮಗೋಸ್ಕರ. ಮುಳಿಯಾ ಜ್ಯುವೆಲ್ಲರ್ಸ್ ಅವರು 1000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಒಂದು ಬೆಳ್ಳಿಯ ನಿಮ್ಮ ಮಗಳು ಕೊಟ್ಬಿಡಿ. ಬೆಳ್ಳಿ ಲಕ್ಷ್ಮಿ ಬಂದಿದೆ ನೋಡಿ ನಿಮಗೋಸ್ಕರ. ಒಗಂಡಬಿ ಪಾರ್ಟ್ 3 ಪುಸ್ತಕವನ್ನು ರಿಲೀಸ್ ಮಾಡಿದ್ದಾರೆ. ಶ್ರೀನಿಧಿ ಪಬ್ಲಿಕೇಶನ್ ಅವರು ಈ ಪಾರ್ಟ್ 3 ಪುಸ್ತಕವನ್ನು ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ಯಾವ ಹಬ್ಬಕ್ಕೆ ಏನು ಅಡುಗೆ ಮಾಡ್ಕೋಬಹುದು ಅಂತ ಪೂರ್ತಿಯಾದಂಥ ಮಾಹಿತಿ ಇದರೊಳಗಿದೆ ನಿಮಗೋಸ್ಕರ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಟಾಫಟ್ ಅಂತ ಮಾಡಬೇಕು, ಮಾಡೋದು ಚೆನ್ನಾಗಿರಬೇಕು, ರುಚಿಯಾಗಿರಬೇಕು, ಎಲ್ರಿಗೂ ಇಷ್ಟ ಆಗಬೇಕು ಅಂತಾನೆ ನಮ್ಮ RR ಕ್ಯಾಟರರ್ಸ್ನ ಅಯ್ಯಂಗಾರರು ರಂಗನಾಥ್ ಅವರು ರೆಡಿಯಾಗಿ ಬಂದಿದ್ದಾರೆ. ಮತ್ತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಂಗನಾಥ್ ಅವರು. ರಂಗನಾಥ್ ಬನ್ರಿ. ನಮಸ್ಕಾರ ಸರ್. ನಮಸ್ಕಾರ ರಂಗನಾಥ್ ಅವರೇ. ಏನ್ ರಂಗನಾಥ್, ಏನೋ ಅನ್ನ ತಂದಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಅನ್ನದ ಜೊತೆಗೆ ಎಳ್ಳೋಗರೆ ಅಂತ. ಎಳ್ಳೋಗರೆ? ಅನ್ನದ ಜೊತೆಗಲ್ಲ, ಅನ್ನ ಸೇರಿ. ಅನ್ನ ಸೇರಿ ಎಳ್ಳೋಗರೆ ಮಾಡ್ತಾ ಇದ್ದೀರಾ? ಎಳ್ಳನ್ನ ಹಾಕಿ ಗೊರೆ ಗೊರೆ ಅಲ್ಲ, ಓಗರೆ ಅಂದ್ರೆ ಚಿತ್ರಾನ್ನ. ಓಕೆ 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 ಓಕೆ. ಎಳ್ಳೋಗರೆನಾ? ಎಳ್ಳೋಗರೆ. ಎಳ್ಳೋಗರೆ ಮಾಡಕ್ಕೆ ಏನೇನ್ ತಂದಿದ್ದೀರಿ? ಎಳ್ಳೋಗರೆ ಬೇಕಾಗುವ ಸಾಮಗ್ರಿಗಳು: ಬಿಳಿ ಎಳ್ಳು, ಅನ್ನ, ಒಣಮೆಣಸಿನಕಾಯಿ, ಕರಿಬೇವು, ಒಣ ಕೊಬ್ಬರಿ ತುರಿ, ಗೋಡಂಬಿ, ಸಾಸಿವೆ, ಇಂಗು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಫಸ್ಟ್ ಒಂದು ಪಾತ್ರೆ. ಏನಕ್ಕೆ? ಇದು ಬಾಂಡ್ಲಿ ಹುರ್ಕೊಳ್ಳೋಕೆ, ಎಣ್ಣೆ ಎಳ್ಳು ಹುರ್ಕೊಳ್ಳೋಕೆ. ಡ್ರೈ ರೋಸ್ಟಾ? ಡ್ರೈ ರೋಸ್ಟ್. ಓಕೆ, ಹಾಕೋಬೋದು. ಹಾಕಿ. ಎಳ್ಳು ಹಾಕ್ತಾ ಇದ್ದೀನಿ. ಬಿಳಿ ಎಳ್ಳ? ಕಪ್ಪೆಳ್ಳು ಯೂಸ್ ಮಾಡ್ತಾರೆ. ಓಕೆ. ನಾನು ಇವತ್ತು ಬಿಳಿ ಎಳ್ಳು ಯೂಸ್ ಮಾಡ್ತೇನೆ. ಒಣಮೆಣಸಿನ್ಕಾಯಿ ಹಾಕಿ ಸರ್. ಕೆಲವರು ಖಾರ ಹಾಕಲ್ಲ, ಸ್ವಲ್ಪ ಕೆಲವರು ಖಾರ ಹಾಕ್ತಾರೆ. ನಾನು ನಿಮ್ಗೆ ಖಾರ ಬೇಕಲ್ಲ ಸರ್. ಖಾರ ಹಾಕ್ತೀರಿ ರಂಗನಾಥ್? ಒಳ್ಳೆ ಕತೆ ಅಯ್ಯಂಗಾರ ಕತೆ ಆಯ್ತಲ್ರಿ. ಸಪ್ಪೆ ಆಗ್ಬಿಟ್ರೆ ಚೆನ್ನಾಗಿರಲ್ಲ. ಓಕೆ. ಕರಿಬೇವಿನ ಸೊಪ್ಪು. ಓಕೆ ಸರ್, ಹಿಂಗಾಗ್ತಾ ಇದ್ದೀನಿ. ಹಿಂಗಾ? ಹಾಂ. ಕೊಬ್ಬರಿ ತುರಿ. ಓಕೆ. ಸಿಡಿತು 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 ಸಿಡಿತು. ಚೆನ್ನಾಗಿ ಹುರಿತೀರಾ ಸರ್? ನಮ್ಗೆ ಹಿಂಗೆ ಬರೋಲ್ವಲ್ಲ ಸರ್? ಎಷ್ಟು ಜನ ಟ್ರೈನಿಂಗ್ ಕೊಟ್ಟಿರೋದು ನಮಗೆ? ಖಂಡಿತ ಸರ್. ಹಾಂ, ಈಗ ಒಬ್ಬೊಬ್ರ ಹತ್ರ ಟ್ರೈನಿಂಗ್ ತೊಗೊಂಡಿದ್ದೀರಾ. ನಮ್ಗೆ ಎಷ್ಟು ಜನ ಟ್ರೈನಿಂಗ್ ಕೊಟ್ಟಿದ್ದಾರೆ? ಹೌದು.
ಇದನ್ನ ರುಬ್ಕೊಳ್ತೀರೇನು? ಪುಡಿ ಪುಡಿ ಮಾಡ್ಕೊಳ್ತೀರಾ? ಮಾಡು. ಓಹೋ, ಓಕೆ ಸರ್. ಸಾಕಲ್ಲ? ಅಪ್ಪಣ್ಣ ಆರಿಸ್ಬಿಡೋಣ. ಬಿಡಿ ಬಿಡಿ ಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಡಲೆಕಾಯಿನೇ ಜಾಸ್ತಿ ಅಯ್ಯಂಗಾರ ಯೂಸ್ ಮಾಡೋದಲ್ವಾ? ಇಲ್ಲ, ಇದಕ್ಕೆ ಎಳ್ಳೆಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಎಳ್ತರನೇ ಇದೆ, ಎಣ್ಣೆ ಇದು ಹಾಕೋಬಹುದು, ಹಂಗೆ ಇರುತ್ತೆ. ಇಲ್ಲ, ಇದರಲ್ಲಿ ಇದೆಯಲ್ಲ ಬಿಡಿ. ಓಕೆ ಸರ್. ಸರ್ ಮಿಕ್ಸಿಗೆ ಹಾಕೋತೀನಿ. ಹಾಕೊಳ್ಳಿ ಸರ್. ಸ್ಟವ್ ಹಚ್ಚಿ ಸಣ್ಣ ಮಾಡಿಡಿ. ಸಣ್ಣ ಮಾಡಿಟ್ಟಿದ್ದೀನಿ. ಎಳ್ಳು, ಒಣಮೆಣಸಿನ್ಕಾಯಿ, ಕಾಯಿ ತುರಿ, ಕರಿಬೇವು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಡ್ರೈ ರೋಸ್ಟ್ ಮಾಡಿದ್ದೀವಿ, ಅದನ್ನ ಪುಡಿ ಮಾಡ್ಕೊಳ್ತಾ ಇದ್ದಾರೆ ಇವಾಗ ನಮ್ಮ ರಂಗನಾಥ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದು ಫಟಾಫಟ್ ಅಂತ ಮಾಡುವಂಥದ್ದು. ಸೋಮವಾರದ ವಿಶೇಷಕ್ಕೆ ನಮ್ಮ RR ಕ್ಯಾಟರ್ಸ್ನ ರಂಗನಾಥ್ ಅವರು ಬಂದಿದ್ದಾರೆ. ಅಯ್ಯಂಗಾರು ಫುಡ್ಗಳನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನೇ ತೋರಿಸ್ಕೊಡೋದ್ರಲ್ಲಿ ನಂಬರ್ 1 ಒಳ್ಳೆ ಕ್ಯಾಟ್ರಿಂಗ್ನ ನಡೆಸ್ತಾ ಇದ್ದಾರೆ. ಸುಮಾರು 40 ವರ್ಷಗಳಿಂದ ಕ್ಯಾಟ್ರಿಂಗ್ನ ನಡೆಸಿರುವಂಥ ಅನುಭವ ನಮ್ಮ RR ಕ್ಯಾಟರ್ಸ್ನ ರಂಗನಾಥ್ ಅವರು. ತುಂಬ ನೈಸ್ ಆಗಬಾರ್ದು ಸರ್. ಓಕೆ, ಆ ಎಳ್ಳು ಅರ್ಧ ಹೊಡೆದ್ರೆ ಸಾಕು. ಓಕೆ ಸರ್ ರೆಡಿ ಇದೆ. ರೆಡಿ ಇದೆ, ಹಾಕೋಬೋದು ಸರ್. ಸಾಸಿವೆ. ಸಾಸಿವೆನಾ? ಸಾಸಿವೆ ಸರ್. ಎಳ್ಳು ಮನುಷ್ಯನ ದೇಹಕ್ಕೆ ಉಷ್ಣಾಂಶವನ್ನು ಮೇಂಟೈನ್ ಮಾಡುತ್ತೆ. ಹೌದು, ಹೀಟಾಗಿರ್ತಾರೆ ಯಾವಾಗಲೂ ಮನುಷ್ಯಲ್ವಾ? ಗೋಡಂಬಿ ಹಾಕ್ತಾ ಹಾಕಿ ಇದ್ದೀನಿ. ಹಾಕಿ. ಗೋಡಂಬಿ ಬೇಕಪ್ಪ ಬಿಡುತ್ತೆ. ಹೌದು. ಆಫ್ ಮಾಡಿ. ಒಣಮೆಣಸಿನ್ಕಾಯಿ. ಸ್ಟವ್ ಆಫ್ ಮಾಡಿ. ಇಲ್ಲ ಬೇಡ ಬೇಡ, ಹಾಕಿ ನೀವು ಹಾಕಿ. ಕರಿಬೇವು. ಕರಿಬೇವು ಸರ್. ಓಹೋ, ಕೊಬ್ಬರಿ ತುರಿ. ಎಸ್ ಸರ್. ಆಮೇಲೆ ಪೌಡ್ರು ಹಾಕೋಣ. ಎಳೆಯೋಗರೇನ ಇದು? ಎಳ್ಳೋಗ್ರಿ. ಎಳ್ಳೋಗರೆ ಸರ್. ಅನ್ನ ಹಾಕಿ. ಆಫ್ ಮಾಡ್ಬಿಡ್ಲಾ? ಆಫ್ ಮಾಡಿ ಸರ್. ಆಫ್ ಮಾಡಿ. ಆಫ್ ಮಾಡಿ. ಬೇಡವಾ? ಬೇಡ, ಆಫ್ ಮಾಡಿ ಸರ್. ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲಾ ಸರ್? ಇಷ್ಟು ಹಾಕಿ ಸರ್, ಸಾಕ್ಬಿಡಿ ಸರ್. ಕಳಿಸಿ ಸರ್. ಎಲ್ಲ ರಂಗನಾಥವ್ರನ್ನ ಗುರುತು ಹಿಡಿತಾ ಇದ್ದಾರಾ? ಹೊಸ ಹೊಸ ಜನಗಳು, ಹಳೆ ಜನಗಳು, ಹೊಸ ಜನ ಫೇಮಸ್ ಆಗ್ಬಿಟ್ರಿ ಅವಾಗಲೇ ನೀವು. ಖಂಡಿತ ಸರ್. ಹಾಂ, ಒಳ್ಳೆ ಯಾವ್ದಾದ್ರು ಫಂಕ್ಷನ್ಸ್ಗೆ ಹೋದ್ರೆ ರೆಕಾಗ್ನಿಷನ್ ಜಾಸ್ತಿ ಇದೆ. ಹೌದೇನು? ಮೊನ್ನೆ ನಮ್ಮ ಸ್ನೇಹಿತರ ಮನೆ ಒಂದು ಫಂಕ್ಷನ್ಗೆ ಹೋಗಿದ್ವಿ. ಓಕೆ. ಸೌಂದರ್ಯಲ್ಲಿ ಅವರೇ ಪಾರಾಯಣ ಮಾಡ್ತಾ ಇದ್ರು. ತುಂಬಾ ಜನ ಲೇಡೀಸ್ ಬಂದಿದ್ರು. ಲೇಡೀಸ್ ಬಂದ ಕಡೆ ನೀವು ಯಾಕೆ ಹೋಗೋದ್ರಿ? ಗಂಡಸರು? ಇಲ್ಲ ಇಲ್ಲ, ನಮ್ಮ ಫ್ರೆಂಡ್ ಮನೆ, ನಂದೇ ಕ್ಯಾಟ್ರಿಂಗ್ ಇತ್ತು ಅವತ್ತು ಅವ್ರ ಮನೆಗೆ. ಓಕೆ. ಎಲ್ಲರೂ ರೆಕಗ್ನೈಸ್ ಮಾಡಿದ್ರು ಸರ್. ಓಕೆ. ಸರ್ ಪಟಾಪಟ್ ಎಳ್ಳೋಗರೆ ರೆಡಿ. ಎಳ್ಳೋಗರೆ ರೆಡಿ ಮಾಡಿ ಕೊಟ್ಟಿದ್ದಾರೆ. ಎಳ್ಳನ್ನು ಹಾಕಿ ಮಾಡಿರುವಂಥ ಓಗರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿರ್ಬೋದು ಅಂದ್ಕೊಂಡಿದ್ದೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ RR ಕ್ಯಾಟರ್ಸ್ ರಂಗನಾಥ್ ಅವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ. ನೋಡ್ಕೊಳ್ಳಿ, ಎಳ್ಳೋಗರೆ ಮಾಡ್ಕೊಳ್ಳಿ. ಎಳ್ಳೋಗರೆ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬಿಳಿ ಎಳ್ಳು, ಒಣಮೆಣಸಿನಕಾಯಿ, ಕರಿಬೇವು, ಇಂಗು, ಒಣ ಕೊಬ್ಬರಿ ತುರಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಗೋಡಂಬಿ, ಒಣಮೆಣಸಿನಕಾಯಿ, ಕರಿಬೇವು ಹಾಕಿ ಹುರಿದು ಒಣ ಕೊಬ್ಬರಿ ತುರಿ, ತಯಾರಿಸಿಕೊಂಡ ಮಸಾಲಾ ಪುಡಿ, ಅನ್ನ, ಉಪ್ಪು ಹಾಕಿ ಕಲಸಿದರೆ ಅಯ್ಯಂಗಾರ್ ಸ್ಪೆಷಲ್ ಎಳ್ಳೋಗರೆ ಸವಿಯಲು ಸಿದ್ಧ. ಓಕೆ, ಎಳ್ಳೋಗರೆ ಟೇಸ್ಟ್ ಮಾಡ್ಬಿಡೋದಾ ರಂಗನಾಥ್? ಖಂಡಿತ ಸರ್. ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕ್ಕೆ, ಓಕೆ, ಯಜಮಾನ್ರಿಗೆ ಆಫೀಸ್ಗೆ ಹೋಗ್ಬೇಕು, ಟಕ್ ಅಂತ ರೆಡಿ ಮಾಡ್ಬೋದು. ಓಕೆ. ಟಕ್ಕಂತ ತಿನ್ಬೇಕಲ್ಲ ಅವರು, ಟಕ್ಕಂತ ವಾಪಸ್ ತಂದ್ಬಿಟ್ರೆ ಡಬ್ಬಿಗೆ ಕಳಿಸ್ಬಿಡ್ತಾರಲ್ಲ. ತುಂಬ ಆಯಿಲ್ ಇಲ್ಲ, ತುಂಬ ಮಸಾಲೆ ಇಲ್ಲ. ಚೆನ್ನಾಗಿದೆ. ಒಂಥರ ಲೈಟಾಗಿ ಅದೇ ಚಿತ್ರಾನ್ನ ಬೇಡ ಅಂದಾಗ, ಹೊಸದು ಅನ್ನ ಬೇಕು ಅಂದಾಗ ಮಾಡ್ಕೋಬೋದು. ಎಳ್ಳಿಂದ ಸ್ವಲ್ಪ ಕೈ ಬರತ್ತದೆ. ಎಳ್ಳು ಸ್ವಲ್ಪ ಅದ್ರದ್ದು ಎಳ್ಳೋಗರೆ ಅಂದರೆ ಆ ಎಳ್ಳಿಂದ ಫ್ಲೇವರ್ ಬರಬೇಕು. ಈಗ ಇಂಜಿ ಪಚಡಿ, ಶುಂಠಿ ಫ್ಲೇವರ್ ಬರಬೇಕು. ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. Thank you, ಥ್ಯಾಂಕ್ ಯು ರಂಗನಾಥ್ ಅವರೇ. Thank ಥ್ಯಾಂಕ್ you, ಯು ಸರ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. Thank you, ಚೆನ್ನಾಗಲಿ. ಎಲ್ಲರಿಗೂ ಅಡುಗೆ ಚೆನ್ನಾಗಿ ಮಾಡ್ಕೊಡಿ. ಖಂಡಿತ ಸರ್. ಯಾಕಂದ್ರೆ ಜನ ದುಡ್ಡು ಕೊಟ್ಟು ತಿನ್ನಕ್ಕೆ ಬರ್ತಾರೆ. ಜೊತೆ ಕಾನ್ಫಿಡೆನ್ಸ್ ಇಟ್ಟಿದ್ದಾರೆ.
ನಂಬಿಕೆ ಆ ನಂಬಿಕೆನ ಹಾಳು ಮಾಡ್ಕೋಬಾರ್ದು. ಹೌದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಂಗನಾಥ್ ಅವರೇ. ವೆಲ್ಕಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಒಂದು ಆರೋಗ್ಯದ ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ. ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರುಗಳಿಲ್ಲದೆ ಯಾವ ರೀತಿ ನಮ್ಮ ನಿತ್ಯ ಜೀವನದಲ್ಲಿ ಆಹಾರ ಕ್ರಮಗಳನ್ನ ಅಳವಡಿಸ್ಕೋಬೇಕು ಅನ್ನೋದು ಹೇಳ್ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಮುರಳಿ ಅವರೇ. ನಮಸ್ಕಾರ ಗುರುಜಿ. ಏನ್ ಗುರುಜಿ ಇದು ನಾಟಿ ಕೋಳಿ ತರ ಏನೋ ತಂದ್ಬಿಟ್ಟಿದ್ದೀರಾ ನೀವು? ಏನ್ ಮಾಡೋದು, ನೀವು ನಾಟಿ ಕೋಳಿ ಪ್ರಿಯರ್ ಅಲ್ವೇ? ನೋಡಿ ಹೆಂಗಿದೆ ನೋಡಿ ಅದು. ಈ ಕಡೆಯಿಂದ ನೋಡಿದ್ರೆ ನಾನು ಏನಪ್ಪ ಕಲರ್ ಇಷ್ಟಪ್ಪ ಇಟ್ಕೊಂಡ್ಬಿಟ್ಟಿದ್ದಾರೆ ಗುರುಜಿ. ಏನು ಎಣ್ಣೆ ಬೆಣ್ಣೆ ತುಪ್ಪ ಹಾಕ್ತಿ ಏನೋ ಕೋಳಿಗಳಿಗೆ ಮಾಡಕ್ ತಂದ್ಬಿಟ್ಟಿದ್ದಾರೆ ಅನ್ಕೊಂಡೆ. ಆಮೇಲೆ ಎಷ್ಟು ದಪ್ಪ ಇದೆ ಗುರುಜಿ? ಏನು ಗುರುಜಿ ಇದು? ಇದು ಬಾಳೆ ಹೂವು. ಇಷ್ಟೊಂದು ದೊಡ್ಡದು ಬರುತ್ತಾ? ಹೌದು. ಅಯ್ಯೋ ಅಯ್ಯೋ ನೋಡಿ ಈ ಕಡೆಯಿಂದ ಕೊಕ್ಕೆಲ್ಲ ಕಾಣ್ತದೆ ನನಗೆ. ಕುಕ್ಕ ರೆಕ್ಕೆ ಎಲ್ಲ ನೋಡಿ ಎಷ್ಟು ದಪ್ಪ ಇದೆ. ಹಿಂಗೆ ಹೇಳ್ರಿ, ಹಿಂಗೆ ಹೊಂಡಿರೋದು. ಎಸ್ ಅಬ್ಬಾ ಬಾಬಾ ತುಂಬಾ ಚೆನ್ನಾಗಿ. ಎಷ್ಟು ದೊಡ್ಡದಿದೆ ಗುರುಜಿ ಇದು. ಏನ್ ಮಾಡೋದು ಗುರುಜಿ ಒಳಗಡೆ? ಇದರಲ್ಲಿ ಒಂದು ಚಟ್ನಿ ಮಾಡೋಣ. ಚಟ್ನಿ, ಬಾಳೆ ಹೂವಿನ ಚಟ್ನಿ. ಏನು ಒಳ್ಳೇದಾಗ ಗುರುಜಿ ಇದು? ತುಂಬಾ ಒಳ್ಳೇದು. ಬೇಸಿಕಲಿ ಏನಾಗುತ್ತೆ, ಒಂದು ಗಿಡ ಇದೆ, ಬಾಳೆ ಗಿಡ. ಓಕೆ ಅದರಲ್ಲಿ ಹೂವು ಬಿಡುತ್ತೆ. ಓಕೆ ಗುರುಜಿ. ಹೂವು ಬಿಟ್ಟು ಹಿಂದ್ಗಡೆ ಹಣ್ಣು ಬಿಟ್ಕೊಂಡು ಬರುತ್ತೆ. ಗೊನೆ, ಬಾಳೆ ಗೊನೆ. ಅದು ಒಂದ್ಸಲಿ ಗೊನೆ ಆದ ತಕ್ಷಣ ಮುಂದ್ಗಡೆ ಹೂವು ಕಟ್ ಮಾಡ್ಕೊಂಡ್ ಬಿಡಬಹುದು. ಓಕೆ. ಅಥವಾ ಇನ್ ಕೆಲವರು ಏನ್ ಮಾಡ್ತಾರೆ, ಆ ಬಾಳೆಹಣ್ಣು ಪೂರ್ತಿ ಬಲಿಯೋ ತನಕ ಹಂಗೆ ಬಿಟ್ಟು ಬಾಳೆಗೊನೆ ಕಟ್ ಮಾಡ್ಬಿಟ್ಟು ಅದ್ರ ಹೂವನ್ನು ಕಟ್ ಮಾಡ್ತಾರೆ. ಒಂದ್ಸರಿ ನಮ್ಗೆ ಏನಾಯ್ತು ಅಂದ್ರೆ ಸ್ಕೂಲ್ನಲ್ಲಿ ಒಂದು ಪ್ರಶ್ನೆ ಕೇಳ್ಬಿಟ್ರು, ಬಾಳೆ ಗಿಡ ನೋಡಿದೀರಾ? ಐಸ್ ಬಾಳೆ ಗಿಡ ನೋಡಿದೀವಿ, ಎಷ್ಟು ಬಾಳೆಗೊನೆ ಬಿಡುತ್ತೆ ಒಂದು ಗಿಡದಲ್ಲಿ? ನಾವು 5, 6, 4, 3 ಎಲ್ಲ ಹೇಳ್ಕೊಂಡ್ಬಂದ್ವಿ. ಒಂದು ಅಂತ ಯಾರು ಹೇಳಿಲ್ಲ, ಇಡೀ ಕ್ಲಾಸಲ್ಲೇ ಯಾರು ಹೇಳಿಲ್ಲ. ಅಂದ್ರೆ ನಾವು ಬಾಳೆ ಗಿಡನೇ ನೋಡಿಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ. ಅವ್ರು ಹೇಳಿದ್ರು ಯಾವತ್ತು ಒಂದು ಬಾಳೆ ಗಿಡದಲ್ಲಿ ಒಂದೇ ಗೊನೆ ಬಿಡಿಯೋದು ಒಂದು. ನಮ್ಮ ಮಲಿತಂಗೆ ನಾವು 4, 6 ಎಷ್ಟು ದೊಡ್ಡ ಗಿಡ, ಎಷ್ಟು ಎಲೆಗಳು ಮೋಸ್ಟ್ಲಿ ಹಿಂಗೆಲ್ಲ ಬಿಡುತ್ತೆ ಅನ್ಕೊಂಡಿದ್ವಿ. ಓಕೆ ಗುರುಜಿ, ಬಾಳೆ ದಿಂಡಲ್ಲಿ ನಾವು ಒಂದ್ಸರಿ ತೋರಿಸಿದೀವಿ, ದೋಸೆ ತೋರಿಸಿದೀವಿ. ಇವತ್ತು ಬಾಳೆ ಹೂವಿನಲ್ಲಿ ಚಟ್ನಿ ತೋರಿಸ್ತೀವಿ. ಓಕೆ, ಶುರು ಮಾಡೋಣ ಗುರುಜಿ. ಮಾಡಕ್ಕೆ ಏನೇನು? ಬಾಳೆ ಹೂವಿನ ಚಟ್ನಿ ಬೇಕಾಗುವ ಸಾಮಗ್ರಿಗಳು: ಬಾಳೆ ಹೂವು, ಹುಣಿಸೆ ಹಣ್ಣು, ತೆಂಗಿನಕಾಯಿ ತುರಿ, ಉದ್ದಿನ ಬೇಳೆ, ಖರ್ಜೂರ, ಒಣಮೆಣಸಿನಕಾಯಿ, ಉಪ್ಪು. ನೆಕ್ಸ್ಟ್ ಗುರುಜಿ, ಇದನ್ನ ಹಾ ಕೈಯಲ್ಲಾಗತ್ನ ಕಿತ್ಕೋಣ. ಓಕೆ, ಕಿತ್ತು ಇದನ್ನ ಒಳಗಡೆ ಏನ್ ಮಾಡ್ತೀರಾ ಗುರುಜಿ? ತಂದೂರು. ಓಹೋ, ಇದು ಹಂಗೆ ಕಾಣ್ತಿದೆ ಗುರುಜಿ. ಸೊ ಸ್ಟವ್ ಹಚ್ಚಿ ಸುಡ್ತಾ ಗುರುಜಿ ಅದು? ಹಾ, ಸ್ವಲ್ಪ ಜಾಸ್ತಿ. ಇದು ಸುಡಕ್ಕೆ ಅಂತಾನೆ ಇಟ್ಕೊಂಡಿದೀವಿ ನಾವು. ಓಕೆ, ಸೊ ದಟ್ ಹಾಳಾಗೋ ಮಹಾನ್ ಎಲ್ಲ ಸುಟ್ಟಿದೆ ಇದು. ಸೊ ಎಲ್ಲ ಮಹಾನ್ಗಿಂತ ಇದು ರಿಯಲ್ ಮಹಾನ್. ಇದು ಎಸ್ ಗುರುಜಿ. ಇದನ್ನ ಸುಡಬೇಕು. ಯಾಕೆಂದ್ರೆ ಒಳಗಡೆ ಒಂಥರ ಜಿಡ್ಡಿರುತ್ತೆ, ಅಂಟಿರುತ್ತೆ. ಹೇಳಿ ಗುರುಜಿ. ಒಳಗಡೆ ಹೆಂಗಿದೆ? ಒಳಗಡೆ ಏನಾದ್ರು ಬಾಳೆಹಣ್ಣು ತರ ಇದೆಯಾ? ಒಳಗಡೆ ಬಾಳೆಹಣ್ಣು ತರನೇ ಇರುತ್ತೆ. ಅದು ಹೂವು. ಅದು ನೋಡಿ ಇದೇ ತರ ಒಳಗಡೆ ಇರುತ್ತೆ. ಓಹೋ, ಈ ತರ ಸಣ್ಣಗಿರುತ್ತೆ. ಅದನ್ನೆಲ್ಲ ತೆಗೆದು ಬಿಡೋಣ. ಓಕೆ, ಅದನ್ನ ಉಪಯೋಗಿಸ್ಕೊಂಡು ಏನ್ ಮಾಡೋದು ಅಂತ ಇನ್ನೊಂದ್ಸಲಿ ತೋರಿಸ್ತೀನಿ. ಓಕೆ ಓಕೆ. ಸದ್ಯಕ್ಕೆ ಈ ಚಟ್ನಿಗೆ ತೆಗೆದು ಬಿಡೋಣ. ಇದು ಮಾರ್ಕೆಟಲ್ಲಿ ಸಿಗುತ್ತಾ ನಮಗೆ? ಸಿಗುತ್ತೆ. ಬಟ್ ಇದೆಲ್ಲ ನಮ್ಮ ತೋಟದ್ದು, ನಮ್ಮ ಆಶ್ರಮದ್ದು. ಓಹೋ. ಏನು ಪಚ್ಚ ಬಾಳೆಹಣ್ಣು ಹಾಕಿದ್ದೀರಾ, ರಸಬಾಳೆಹಣ್ಣು ಹಾಕಿದ್ದೀರಾ? ಎರಡೂ ಇದೆ. ರಸಬಾಳೆಹಣ್ಣು ದಪ್ಪ ರಸಬಾಳೆಹಣ್ಣ, ಸಣ್ಣ ರಸಬಾಳೆಹಣ್ಣು? ಇಲ್ಲ, ಸಣ್ಣ ರಸಬಾಳೆ. ಆ ಮೊದಲು ತಿಂತ ಈ ರಸಬಾಳೆಹಣ್ಣು ಬರೋದಿಲ್ಲ ಗುರುಜಿ ಇವಾಗ? ಅದು ಲೈಟ್ ವೈಟ್ ಕಲರ್ ಇರ್ತಾ ಇತ್ತು. ನಂಜನಗೂಡು ಬಾಳೆಹಣ್ಣು ಅಬ್ಸಲ್ಯೂಟ್ ಆಗ್ಬಿಟ್ಟಿದೆ, ಸಿಗ್ತಾನೆ ಇಲ್ಲ. ನಾನು ಎಲ್ಲರೂ ಕೇಳಿದ್ರು ರಸಬಾಳೆ ಅಂದ್ರೆ ನಮ್ಮ ಅಪ್ಪ ತಗೊಂಬಂದು ಕೊಡ್ತಾ ಇಷ್ಟು ದಪ್ಪ ಇರ್ತಾ ಇತ್ತು, ವೈಟ್ ಕಲರ್ ಇರ್ತಾ ಇತ್ತು, ಒಂದ್ ತಿಂದ್ರೆ ಒಂಥರ ಎಷ್ಟೋ ರುಚಿಯಾಗಿರ್ತಾ ಇತ್ತು ಆ ಬಾಳೆಹಣ್ಣೆ ಎಲ್ಲ. ಈಗ ಈ ಪುಟ್ಟ ಬಾಳೆಹಣ್ಣು, ಮರಿ ಬಾಳೆಹಣ್ಣು, ಸಣ್ಣ ಬಾಳೆಹಣ್ಣೆಲ್ಲ ಹಾಕ್ಬಿಟ್ಟಿದೆ ಗುರುಜಿ. ಓಕೆ, ಯಾಕೆ ಮಾಡ್ಲಾ? ಒಂದು 2 ತೊಟ್ಟು ಎಣ್ಣೆ ಹಾಕೊಳ್ಳೋಣ. ಓಕೆ, ತಿನ್ನಕ್ಕಂತೂ ಅಲ್ಲ. ನೋಡಿ, ತಿನ್ನಕ್ ಹಾಕೊಳ್ಳೋದೇವ್ರು ಕೈಗೆ ಹಾಕೊಳ್ಳೋ ಪರಿಸ್ಥಿತಿ ನಮ್ಗೆ. ಈ ಎಣ್ಣೆ ಯಾಕೆ ಹಚ್ಕೋಬೇಕು ಅಂದ್ರೆ ಇದೊಂಥರ ಅವನ ಕಲರ್ ಆಗ್ಬಿಟ್ಟು ಕೈ ಎಲ್ಲ ಹೋಗೋದೇ ಇಲ್ಲ. ಅದು ಒಂದು 2-3 ದಿನ ಹಂಗೆ ಇರುತ್ತೆ, ಮಸ್ಮಸಿ ಆದಂಗೆ ಆಗ್ಬಿಡುತ್ತೆ. ಬಟ್ಟೆ ಗಿಟ್ಟೆಗೆ ಬಿದ್ರು ಹೋಯ್ತು ಬಟ್ಟೆ. ಸೊ ಹಾಗಾಗಿ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ರೆ ಈಸಿಯಾಗಿ ಹ್ಯಾಂಡಲ್. ಓಕೆ. ತುಂಬ ಒಳ್ಳೆ ಗುಣ ಇದೆ ಇದರಲ್ಲಿ. ಇದ್ರ ಗುಣ ಹೇಳ್ತೀನಿ, ಭಾಳ ಒಳ್ಳೊಳ್ಳೆ ಗುಣಗಳಿದೆ. ಹಾಗಾಗಿ ಯಾವ್ದನ್ನೂ ಬಿಸಾಕ್ಬಾರ್ದು ನಾವು. ಇದನ್ನ ಹಾಕಿ ನಾವು ಚಟ್ನಿ ಮಾಡ್ಕೊಂಡು ತಿನ್ನೋದು. ಇದನ್ನು ಹಾಕಿ ಚಟ್ನಿ ಮಾಡಿ. ಏನು ಗುರುಜಿ ಅಂತ ಒಳ್ಳೇದಿದು? ಇದರಲ್ಲಿ ಎಷ್ಟೋ ಥರದ ವೈಟಮಿನ್ಸ್ ಇದೆ. ಇದು 100 ಗ್ರಾಮ್ ತಗೊಂಡ್ರೆ ಇದರಲ್ಲಿ 51 ಕಿಲೋ ಕ್ಯಾಲರೀಸ್ ಇರುತ್ತೆ. 1.6 ಗ್ರಾಮ್ಸ್ ಪ್ರೋಟೀನ್ ಇದೆ. ಫ್ಯಾಟ್ ಕಂಟೆಂಟ್ ಬಹಳ ಕಮ್ಮಿ, 0.6 ಗ್ರಾಮ್ಸ್ ಇದೆ ಅಷ್ಟೇ. 5.7 ಗ್ರಾಮ್ ಅಷ್ಟು ಫೈಬರ್ ಕಂಟೆಂಟ್ ಇದೆ. ಕ್ಯಾಲ್ಸಿಯಂ 56 ಮಿಲಿಗ್ರಾಮ್ಸ್ ಇದೆ. ದೆನ್ ಫಾಸ್ಫರಸ್ ಇದೆ. ಐರನ್ 56 ಮಿಲಿಗ್ರಾಮ್ಸ್ ಆಫ್ ಐರನ್ ಇದೆ ಇದರೊಳಗೆ. ದೆನ್ ಕಾಪರು, ಪೊಟ್ಯಾಷಿಯಮು, ಮ್ಯಾಗ್ನೀಷಿಯಮು, ವೈಟಮಿನ್ ಇ, ವೈಟಮಿನ್ ಎ, ವೈಟಮಿನ್ ಸಿ ಇದೆಲ್ಲ ತುಂಬಿದೆ. ವೆರಿ ರಿಚ್. ಹೀಗಾಗಿ
ಇದು ಇನ್ಫೆಕ್ಷನ್ಸ್ಗೆ ಅದಕ್ಕೆಲ್ಲ ಭಾಳ ಒಳ್ಳೆಯದಿದು. ಬಿಕಾಸ್ ಎಥನಾಲ್ ಅಂತ ಒಂದು ಕೆಮಿಕಲ್ ಇದರೊಳಗಿದೆ. ಅದರಿಂದ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನೆಲ್ಲ ಪ್ರಿವೆಂಟ್ ಮಾಡುತ್ತೆ. ಓಕೆ. ದೆನ್ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಬೇಗ ವಯಸ್ಸಾದಂಗೆ ನಮ್ಗೆ ಏನಾಗುತ್ತೋ ಅದು ಪ್ರಿವೆಂಟ್ ಆಗುತ್ತೆ. ಮತ್ತು ಕ್ಯಾನ್ಸರ್ನ ಸ್ವಲ್ಪ ಮಟ್ಟಿಗೆ ಅದು ಸ್ಲೋ ಡೌನ್ ಮಾಡುತ್ತೆ. ಓಕೆ. ಮೆನ್ಸ್ಟ್ರಲ್ ಬ್ಲೀಡಿಂಗ್ ಇರುತ್ತಲ್ಲ, ಮುಟ್ಟಾಗೋದು, ಹೌದು. ಆ ಮೆನ್ಸ್ಟ್ರಲ್ ಬ್ಲೀಡಿಂಗ್ನ ಇದು ಚೆಕ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಓಕೆ. ಬ್ಲಡ್ ಶುಗರ್ ಲೆವೆಲ್ನ ಇದು ಕಂಟ್ರೋಲ್ ರೆಗ್ಯುಲೇಟ್ ಮಾಡುತ್ತೆ. ಓಕೆ ಗುರುಜಿ. ಆಮೇಲೆ ಹಿಮೋಗ್ಲೋಬಿನ್ ಲೆವೆಲ್ ಜಾಸ್ತಿ ಇರೋದ್ರಿಂದ ರೆಡ್ ಬ್ಲಡ್ ಕಾರ್ಪಸಲ್ಸ್ ಅಂತ ಏನು ಕರಿತೀವಿ ಅದು ಹೆಚ್ಚಿ ಆರೋಗ್ಯ ಆಗ್ತಾ ಇರುತ್ತೆ. ದೆನ್ ಮೆಗ್ನೀಷಿಯಮ್ ಇರೋದ್ರಿಂದ ಇದು ಆ್ಯಂಟಿ ಡಿಪ್ರೆಸೆಂಟ್. ಯಾರನ್ನು ಕೇಳಿದ್ರು ನಂಗೆ ಡಿಪ್ರೆಷನ್ನು ಅಂತಿರ್ತಾರಲ್ಲ, ಇದು ಒಳ್ಳೆ ಆ್ಯಂಟಿ ಡಿಪ್ರೆಷನ್. ಬಹಳ ಒಂಥರ ಲವಲವಿಕೆ ತಂದು ಕೊಡುತ್ತೆ. ಓಕೆ. ಹೀಗೆ ತಾಯಿ ಹಾಲನ್ನ ಅಭಿವೃದ್ಧಿ ಮಾಡುತ್ತೆ. ಯಾಕಂದರೆ ತಾಯಿಗೆ ಮಗುಗೆ ಹಾಲು ಕುಡಿಸಿದ್ರೆ ಸಮಾಧಾನ, ಮಗುಗೆ ತಾಯಿ ಹಾಲು ಕುಡಿದ್ರೆ ಸಮಾಧಾನ. ಓಕೆ. ಸೊ ಇದು ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ಈ ಸಮಸ್ಯೆಗಳೆಲ್ಲ ಗುಣ ಆಗ್ತಾ ಬರುತ್ತೆ. ಓಕೆ ಗುರುಜಿ, ಇದ್ರೊಳಗೆ ಚಟ್ನಿ ಮಾಡಿ ಯಾವ್ದಕ್ಕೆ ಬೇಕಾದ್ರೆ ತಿನ್ಬೋದು. ಸೊ ಇದನ್ನೆಲ್ಲ ಕಟ್ ಮಾಡಿ ಒಂದು ಮಿಕ್ಸರ್ಗೆ ಹಾಕೊಂಬೋಣ. ಹಾಕ್ಬಿಡಿ. ಓಹೋ. ಸೊ ಹುರಿದಿಟ್ಕೊಂಡಿರುವಂಥ ಉದ್ದಿನಬೇಳೆ. ಓಹೋ, ಖರ್ಜೂರದ ಪೇಸ್ಟಾ? ಹೌದು. ಸ್ವಲ್ಪ ಹುಣಸೆ ಹಣ್ಣು. ಓಕೆ ಗುರುಜಿ. ಕಾಯಿ ತುರಿ, ಎಸ್ ಗುರುಜಿ. ಒಣಮೆಣಸಿನ್ಕಾಯಿ, ಓಕೆ. ರುಚಿಗೆ ತಕ್ಕ ಉಪ್ಪು, ಎಸ್. ಸ್ವಲ್ಪ ನೀರು ಹಾಕೋಣ. ಓಕೆ. ಬಾಳೆ ಹೂವಿನ ಚಟ್ನಿ. ಬಾಳೆ ಹೂವಿನ ಚಟ್ನಿ ಯಾವ ರೀತಿ ಮಾಡಬೇಕು, ಎಲ್ಲಿ ಸುಡಬೇಕು, ಏನು ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಗುರುಜಿಯವರು ತೋರಿಸ್ಕೊಟ್ಟಿದ್ದಾರೆ. ಆದರೂ ಕೂಡ ಮುರಳಿಯವರೇ ಬರೋದು ಸ್ವಲ್ಪ ಲೇಟ್ ಆಯಿತು. ಗುರೂಜಿಯವರು ಬಂದ್ಬಿಟ್ಟಿದ್ರು, ಇನ್ನೊಂದ್ಸರಿ ತೋರಿಸ್ತೀರಾ ಅಂತ ನೀವು ಕೇಳ್ತಾ ಇದ್ದೀರಾ. ಆರೋಗ್ಯ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಮತ್ತೊಮ್ಮೆ ತೋರಿಸ್ತಾ ಇದೀನಿ. ಬಾಳೆ ದಿಂಡಲ್ಲ ಇದು, ಬಾಳೆ ಹೂವಿನಿರ್ತಕ್ಕಂಥ ದಿಂಡಲ್ಲಿ ಮಾಡಿರ್ತಕ್ಕಂಥ ಚಟ್ನಿ ನಮ್ಮ ಬಾಲಕೃಷ್ಣ ಗುರೂಜಿಯವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಚಟ್ನಿ ಮಾಡ್ಕೊಳ್ಳಿ. ಬಾಳೆ ಹೂವಿನ ಚಟ್ನಿ ಮಾಡುವ ವಿಧಾನ: ಮೊದಲು ಬಾಳೆ ಹೂವಿನ ಸಿಪ್ಪೆ ತೆಗೆದು ಒಂದು ತಂತಿ ಚುಚ್ಚಿ ಒಲೆಯ ಮೇಲಿಟ್ಟು ಸುಟ್ಟು ಕೈಗೆ ಎಣ್ಣೆ ಸವರಿಕೊಂಡು ಹೂವಿನ ಸಿಪ್ಪೆಗಳನ್ನು ತೆಗೆದು ಒಳಗೆ ದಿಂಡಿನ ಆಕಾರದಲ್ಲಿ ಇರುವ ಗೆಡ್ಡೆಯನ್ನು ತೆಗೆದು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ. ಜೊತೆಗೆ ಹುರಿದ ಉದ್ದಿನ ಬೇಳೆ, ಖರ್ಜೂರ, ಹುಣಸೆ ಹಣ್ಣು, ತೆಂಗಿನಕಾಯಿ ತುರಿ, ಒಣಮೆಣಸಿನಕಾಯಿ, ಉಪ್ಪು, ನೀರು ಸೇರಿಸಿ ಗ್ರೈಂಡ್ ಮಾಡಿದರೆ ಆರೋಗ್ಯಕರವಾದ ಬಾಳೆ ಹೂವಿನ ಚಟ್ನಿ ಚಪಾತಿಯೊಂದಿಗೆ ಸವಿಯಲು ಸಿದ್ಧ. ಆ ಚಟ್ನಿ, ಅದಕ್ಕೆ ಒಂದು ಎಣ್ಣೆ, ಬೆಣ್ಣೆ, ತುಪ್ಪಗಳ ಇಲ್ಲದೆ ಮಾಡಿರ್ತಕ್ಕಂಥ ರೋಟಿ, ಫುಲ್ಕ, ಏನು ಬೇಕಾದ್ರೆ ಹೇಳ್ಬೋದು. ಗುರುಜಿ, ನಿಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಹೊತ್ತಿಂದ ಜನ ಕಾಯ್ತಾ ಇದ್ದಾರೆ. ಒಬ್ಬರು ತುಂಬ ಹೊತ್ತಿಂದ ಕಾಯ್ತಾ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಸವಿತಾ ಅಂತ ಸರ್. ಸವಿತಾ ಅವರೇ, ಬಾಲಕೃಷ್ಣ ಗುರೂಜಿಯವರು ನಮ್ಮ ಜೊತೆ ಇದ್ದಾರೆ. ನಿಮ್ದು ಏನೇ ಪ್ರಶ್ನೆ ಇದ್ರೆ ಕೇಳ್ಕೋಬಹುದು, ಕೇಳ್ಕೊಳ್ಳಿ ಮೇಡಮ್. ನಮಸ್ಕಾರಮ್ಮ ಸವಿತಾ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಮ್ಮ, ಏನು ತೊಂದರೆ? ಗುರುಜಿ, ನನ್ನ ಮಗ 7 ವರ್ಷದ ಮಗು ಇದೆ. ಓಕೆ. ಅದ್ರ ಹೆಸರು ಸ್ಕಂದ ಕೃಷ್ಣ ಅಂತ. ಅವನಿಗೆ ಡಿಲೇ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದು ಗುರುಜಿ, ಅಂದ್ರೆ ಎಲ್ಲ ಡೆವಲಪ್ಮೆಂಟ್ ಡಿಲೇ ಆಗಿತ್ತು. ಈಗ ಪರವಾಗಿಲ್ಲ, ಫಿಸಿಯೋಥೆರಪಿ ಎಲ್ಲ ಮಾಡಿಸಿದ್ಮೇಲೆ ನಡೆಯೋದೆಲ್ಲ ಮಾಡ್ತಾನೆ. ಈಗ ಅವನಿಗೆ ಬ್ರೈನ್ ಡೆವಲಪ್ಮೆಂಟ್ ಹೇಗೆ ಅಂತ ತಿಳ್ಕೊಬೇಕಾಗಿತ್ತು. ಆಲ್ ರೈಟ್. ನೀವೇನು ಮಾಡಿ, ಮಗುವಿನ ಕೈ ತಗೊಳ್ಳೋದು, ಯಾವುದಾದ್ರೂ ಒಂದು ಬೆರಳು ತಗೊಂಡು ಬಿಳಿ ಭಾಗ ತುದಿ, ಯಾವುದಾದ್ರೂ ಒಂದು ಬೆರಳಿನ ಟಾಪ್ ಪೋರ್ಷನ್ ಆಫ್ ಇಟ್ ಮೆದುಳು ಬರುತ್ತೆ. ಸೊ ಒಂದು ಪೆನ್ನೋ ಪೆನ್ಸಿಲೋ ತಗೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು ಆ ತುದಿಯನ್ನು. ಒಂದೊಂದು ದಿನ ಒಂದೊಂದು ಬೆರಳನ್ನ 2 ನಿಮಿಷ ಮಸಾಜ್ ಮಾಡೋದು. ಜೊತೆಗೆ ರೇಖಿ ಅಂತ 3 ದಿವಸದ ಕ್ಲಾಸ್, ರೇಖಿ ಮತ್ತು ಸಂಮೋಹನ ಅಂತ 3 ದಿವಸದ ಕ್ಲಾಸ್ ಕಲಿಬೇಕು. ಕಲ್ತ್ಕೊಂಡು ಮೆದುಳಿಗೆ ಅಂದರೆ ತಲೆ ಮೇಲೆ ಕೈ ಇಟ್ಟು ಒಂದು 20 ನಿಮಿಷ ಆದರೂ ದಿನಕ್ಕೆ 2 ಸಲ, ಒಂದು ಸಲಿಗೆ 20 ನಿಮಿಷ, ಆ ಥರ 2 ಸಲ ರೇಖಿ ಶಕ್ತಿನ ಮೆದುಳು ಕೊಡಬೇಕು. ಮತ್ತು ಎಂಡೋಕ್ರೈನ್ ಗ್ಲ್ಯಾಂಡ್ಗಳಿಗಿದೆ, ಅಲ್ಲಿಗೆ ರೇಖಿ ಶಕ್ತಿ ಕೊಟ್ಟು ಸಂಮೋಹನದಿಂದ ಆ ಮೆದುಳನ್ನ ಬೆಳೆಯೋ ಹಾಗೆ ಒಂದು ಆದೇಶವನ್ನು ಮಾನಸಿಕವಾಗಿ ನೀವು ಕೊಡಬೇಕು. ಸೊ ಇದು ಮಾಡಿದಾಗ ಮ್ಯಾಜಿಕ್ ಥರ ಒಂದು ದಿನದಲ್ಲಿ ಸರಿ ಹೋಗುತ್ತೆ ಅಂತ ನಾನು ಹೇಳೋಲ್ಲ, ಬಟ್ ನಿಧಾನವಾಗಿ ಡೆವಲಪ್ ಆಗ್ತಾ ಬರೋ ಸಾಧ್ಯತೆಗಳು ಇದೆ. ಏನೂ ಮಾಡದಿರೋದಕ್ಕಿಂತ ನಾನು ಹೇಳ್ದಂಗೆ ನೀವು ಮಾಡ್ತಾ ಬಂದರೆ ಒಂದು 5 ವರ್ಷಕ್ಕೆ ಒಂದು 30-40%
ಹೆಚ್ಚು ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯತೆ ಇದೆ. ಗುರುಜಿ ಮತ್ತೆ ಅವನಿಗೆ ತಿಂದಿದ್ದೆಲ್ಲ ಅಂದ್ರೆ ಮೋಷನ್ ಹೋಗ್ತಾನೆ ಇರುತ್ತೆ ಗುರುಜಿ, ಕಂಟ್ರೋಲ್ ಇಲ್ಲ ಅವನಿಗೆ, ಯೂರಿನ್ ಮೋಷನ್. ಇದಕ್ಕೆ ವರ್ಮ ಚಿಕಿತ್ಸಾ ಅಂತ ದೇಹದ ಮೇಲೆ ಸ್ವಲ್ಪ ಚಿಕಿತ್ಸೆ ಕೊಡ್ತೀನಿ. ಅವಾಗ ರೆಗ್ಯುಲೇಷನ್ ಆನ್ ದಿ ಮೋಷನ್ ಅಂಡ್ ಯೂರಿನೇಷನ್ ಅದ್ರ ಮೇಲೆ ಸ್ವಲ್ಪ ಹಿಡಿತ ಬರುತ್ತೆ. ಜನರಲಿ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ ನೋಡೋಣ. ಗುರುಜಿ ಸಿಕ್ಕಾಪಟ್ಟೆ ಖಾರ, ಬೇಜಾನ್ ಖಾರ ಇದೆ. ಸೊ ನಮ್ಮ ಹೆಂಡತಿಗೆ ಬಹಳ ಲವ್ ಆಗೋಗಿದೆ ನೋಡಿ ಸರ್, ಅದಕ್ಕೆ ನಿಮ್ಗೆ ಇಷ್ಟ ಅನ್ಬಿಟ್ಟು ಸ್ವಲ್ಪ ಖಾರ ಜಾಸ್ತಿ ಹಾಕಿ ಅಂತಂದ್ಲು. ಬೇಜಾನ್ ಖಾರ ಇದೆ, ಬಟ್ ರುಚಿಯಾಗಿದೆ, ತಿನ್ಬೋದು. ಅನ್ನ ಕಲ್ಸ್ಕೊಂಡು ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ರೈಟ್. ಚೆನ್ನಾಗಿದೆ. ಬಾಳೆ ಹೂವಿನ ಈ ಚಟ್ನಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಗುರುಜಿ. Okay. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬಾಲಕೃಷ್ಣ ಗುರುಜಿಯವರು ಅದ್ಭುತವಾಗಿರುವಂಥ ಬಾಳೆ ಹೂವಿನ ಒಂದು ಚಟ್ನಿನ ಮಾಡಿಕೊಟ್ಟಿದ್ದಾರೆ. ಖಾರವಾಗಿ ಸಖತ್ತಾಗಿದೆ. ತಿಂದು ಖಾಲಿ ಮಾಡಬೇಕು. ಮುಳ್ಳೆ ನೀವು ತಿಂತಾರೆ, ಆಮೇಲೆ ತಿನ್ಕೊಳ್ಳಿ. ಫಸ್ಟು ಕಾರ್ಯಕ್ರಮ ಮುಗಿಸಿ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.